ಪ್ರತಿಷ್ಠಿತ ಡಾಕ್ಟರ್ ಬಿರಾದಾರ್ ಅವರ ಆಸ್ಪತ್ರೆಯಲ್ಲಿ ಕನ್ನಡ ನಾಡು ಕಂಡ ಅಲ್ಲದೇನೆ ಇಡೀ ಭಾರತ ದೇಶದ ಮೇರು ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ SL ಭೈರಪ್ಪನವರು ನಿನ್ನೆ ದಿವಸ ವಿಧಿವಶರಾಗಿದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ಸಂಗತಿ. ಆ ವಿಷಯವಾಗಿ ಡಾಕ್ಟರ್ ಬಿರಾದಾರ್ ಹಾಸ್ಪಿಟಲ್ ಅವರ ಒಂದು ಸಹಯೋಗದಲ್ಲಿ ಇವತ್ತಿನ ದಿವಸ ಡಾಕ್ಟರ್ SL ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾಗಿದೆ. ಈ ಕಾರ್ಯಕ್ಕಾಗಿ ಆಗಮಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ನಾನು ಮಾನ್ಯರಾಗಿರ್ತಕ್ಕಂತಹ ಶ್ರೀಯುತ BC ಸಜ್ಜನ್ರವರು, ಇವರು ವಿಶ್ರಾಂತ ಸಹಾಯಕ ಕೃಷಿ ಅಧಿಕಾರಿಗಳು, ನಮ್ಮ MS ಬಿರಾದಾರ್ ಸರ್ ಅವರ ನಿಕಟವರ್ತಿಗಳಾಗಿರ್ತಕ್ಕಂಥ ಇವರು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತ ಹೇಳಿ ವಿನಂತಿಯನ್ನು ಮಾಡಿ. ಹಾಗೆ ಇವತ್ತಿನ ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಅತಿಥಿಗಳಾಗಿ ಮುದ್ದೇಬಿಹಾಳದ ಹಿರಿಯ ಸಾಹಿತಿಗಳು, ಶರಣಜೀವಿಗಳು, ಶರಣ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಚಂದ್ರಶೇಖರ್ ಇಟಗಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಮುದ್ದೇಬಿಹಾಳದ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂತಹ ಬಸವ ತತ್ವ ಪ್ರಚಾರ ಸಂಸ್ಥೆ ಆಗಿರ್ತಕ್ಕಂತಹ ಬಸವ ಮಹಾಮನೆ ಬಳಗ ಮುದ್ದೇಬಿಹಾಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಬೋರಿರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಹೇಳಾರು ಮುದ್ದೇಬಿಹಾಳ ತಾಲೂಕಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ನಾಲ್ತ್ವಾಡ್ ಸರ್ ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೇನೆ ಮುದ್ದೇಬಿಹಾಳದ ಹಿರಿಯ ಸಾಹಿತಿಗಳು, ಪ್ರೌಢಶಾಲಾ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ ರುದ್ರೇಶ್ ಕಿತ್ತೂರ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಬರ್ರಿ. ಹಾಗೆ ನಮಗೆಲ್ಲರಿಗೂ ಕೂಡ ಹಿರಿಯರು, ಮಾರ್ಗದರ್ಶಕರು, ನಿವೃತ್ತ ಅಧ್ಯಾಪಕರು, ಬಹುಮುಖ ವ್ಯಕ್ತಿತ್ವದ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ PP ಪಾಟೀಲ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಬರ್ರಿ. ಹಾಗೆ ಹಿರಿಯ ಸಾಹಿತಿಗಳು, ಮುದ್ದೇಬಿಹಾಳದಲ್ಲಿ ಈ ವರ್ಷದ ಆರಂಭದಲ್ಲಿ ನಡೆದಿರ್ತಕ್ಕಂತಹ 5ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಶೋಭಿತರಾಗಿದ್ದಂತಹ ಶ್ರೀಯುತ ಅಶೋಕ್ ಮಣಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಆತ್ಮೀಯರೇ, ಈ ಕಾರ್ಯಕ್ಕಾಗಿ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಮುದ್ದೇಬಿಹಾಳದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಹಾಗೆ ವಿಶೇಷವಾಗಿ ನಮ್ಮ ಮುದ್ದೇಬಿಹಾಳದ ವೈದ್ಯಕೀಯ ಸಂಘದ ಎಲ್ಲ ವೈದ್ಯರುಗಳು, ಸಮಸ್ತರು ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಈಗ ಬಂದಿರತಕ್ಕಂತಹ ಎಲ್ಲ ಅಭ್ಯಾಗತರನ್ನ ಸ್ವಾಗತ ಕೋರ್ಬೇಕು ಅಂತ ಹೇಳಿ ನಾನು ಹಿರಿಯರಾಗಿರ್ತಕ್ಕಂಥ SR ಗೌಡರ್ ಸರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಬಿರಾದರ್ ಅವರ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ನಲ್ಲಿ ಒಂದು ಮಹತ್ವದ ಕಾರ್ಯದಲ್ಲಿ ಸೇರಿದ್ದೇವೆ. ಖ್ಯಾತ ಸಾಹಿತಿಗಳು, ಪದ್ಮಭೂಷಣ ಪುರಸ್ಕೃತರಾದಂತಹ SL ಭೈರಪ್ಪನವರು ನಿನ್ನಿನ ದಿವಸ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅತ್ಯಂತ ಮೇರು ಸಾಹಿತಿಗಳು. ಅವರನ್ನ ನಾವಷ್ಟೇ ಅಲ್ಲ, ಇಡೀ ದೇಶವೇ ಮಹಾನ್ ವ್ಯಕ್ತಿಗಳನ್ನು ಕಳೆದುಕೊಂಡು ದುಃಖ ತಪ್ತವಾಗಿದೆ. ಆ ದುಃಖದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತ ಈ ಮಹತ್ವದ ಕಾರ್ಯಕ್ರಮದೊಳಗೆ ಸೇರಿದ್ದೇವೆ. ಈ ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲಿ ಸೇರಿದಂತಹ ಎಲ್ಲ ಸದಸ್ಯರನ್ನ ಸ್ವಾಗತ ಕೋರುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ BC ಸಜ್ಜನ್ ಅಧ್ಯಕ್ಷರು, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೆ. ಅದೇ ರೀತಿಯಾಗಿ ನಮ್ಮ MS ಬಿರಾದರ್ ಆ ಗ್ರಂಥವನ್ನ ಕೊಟ್ಟು ಅವರಿಗೆ ಸ್ವಾಗತವನ್ನು ಕೊಟ್ಟು, ಅದೇ ರೀತಿಯಾಗಿ ಹಿರಿಯರು, ನಿವೃತ್ತ ಶಿಕ್ಷಕರು, ನಮ್ಮ ಮನೆಯಲ್ಲಿ ಮಹಾಮನೆಯ ಹಿರಿಯ ಸದಸ್ಯರು ಆದಂತಹ CB ಇಟಗಿ ಅವರು, ಇವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕಾಗಿ ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ, ಅವ್ರಿಗೂ ಕೂಡ ನಮ್ಮ ಬಿಜ್ಜೂರವರು ಗ್ರಂಥವನ್ನು ಕೊಟ್ಟು ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಬಿಜ್ಜೂರ್ ಸರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಬಸವರಾಜ್ ಕೋರಿಯವರು, ಮನೆಯಲ್ಲಿ ಮಹಾಮನೆಯ ಅಧ್ಯಕ್ಷರು, ಹಿರಿಯ ಸಾಹಿತಿಗಳು ಮತ್ತು ನಿಮ್ಮೆಲ್ಲರ ಒಡನಾಡಿಗಳು ಆದಂಥವರು ಇವತ್ತಿನ ದಿವಸ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಅವರಿಗೆ MB ಬಿರಾದರ್ ಸರ್ ಬಂದು ಗ್ರಂಥವನ್ನು ಕೊಟ್ಟು ಅವ್ರನ್ನ ಸ್ವಾಗತಿಸಬೇಕು ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಪ್ರಕಾಶ್ ನರಗುನ್, ಪ್ರಾಧ್ಯಾಪಕರು, MGVC ಕಾಲೇಜ್, ಇವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಅವ್ರಿಗೂ ಕೂಡ ನಮ್ಮ ಬೇವನಿಗಡು ಸರ್ ಬಂದು ಗ್ರಂಥವನ್ನು ಕೊಟ್ಟು ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊತಾ ಇದ್ದಾರೆ.
ಬೇವನಗಿಡ ಸರ್ಗೆ ಧನ್ಯವಾದಗಳು. ಶ್ರೀ ರುದ್ರೇಶ್ ಕಿತ್ತೂರ್ ನಮ್ಮ ಕೋಳೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಅವರು ಕೂಡ ಮನೆಯಲ್ಲಿ ಮಹಾಮನೆಯ ಮುಖ್ಯ ಸದಸ್ಯರು ಹಾಗೂ ಸಾಹಿತಿಗಳು, ವಿಜ್ಞಾನವನ್ನ ವಚನ ಸಾಹಿತ್ಯಕ್ಕೆ ಅಳವಡಿಸಿಕೊಂಡು ನಮ್ಮ ರಾಜ್ಯದ ತುಂಬ ಹೆಸರುವಾಸಿಯಾದಂಥ ಅವರು ಕೂಡ ಈ ವೇದಿಕೆ ಒಳಗ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವ್ರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಚೌಡಾಪುರ ಸರ್ ಬಂದು ಗ್ರಂಥವನ್ನು ಕೊಟ್ಟು ಅವ್ರನ್ನೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಗಾನ ಕೋಗಿಲೆ ಎಂದೇ ಪ್ರಸಿದ್ಧರಾದಂತಹ ನಮ್ಮ BP ಪಾಟೀಲ್ ನಿವೃತ್ತ ಶಿಕ್ಷಕರು, ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಮನೆಯಲ್ಲಿ ಮಾಮನೆಯ ಕೋಗಿಲೆ ಎಂದೇ ಪ್ರಸಿದ್ಧರಾದಂಥ ಅವರು ಕೂಡ ಈ ವೇದಿಕೆ ಒಳಗೆ ಭಾಗವಹಿಸಿ ಆ ವೇದಿಕೆಗೆ ಶೋಭೆಯನ್ನು ತಂದಿದ್ದಕ್ಕೆ ಅವ್ರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಪಾಟೀಲ್ ಬಾಪುಗೌಡ ಪಾಟೀಲ್ರವರು ಬಂದು ಇಬ್ರು ಬಾಪುಗೌಡ್ರ ಅವ್ರಿಗೂ ಕೂಡ ಗಾನಕ್ಕೆ ಹೋಗಿಲ್ಲ ಕರೆ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಮಾಮನೆಯ ಸದಸ್ಯರು ಮತ್ತು ಮುದ್ದೇಬಳದ ತಾಲೂಕಿನೊಳಗನ ಕವಿಗಳೆಂದು ಸನ್ಮಾನಿತರಾದಂಥ ಅಶೋಕ್ ಮನಿಯವರು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಅವರಿಗೂ ಕೂಡ ನಾವು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಂದು ಬಿರಾದರ್ ಅವರು ಬಂದು ಅವರಿಗೆ ಗ್ರಂಥವನ್ನು ಕೊಟ್ಟು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ನಮ್ಮ SP ಬಿಜ್ಜೂರ್ ಶಿಕ್ಷಕರಿಗೆ ನಾನು ಗ್ರಂಥವನ್ನ ಕೊಟ್ಟು ಅವ್ರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಲ್ಲಿವರೆಗೂ ಸ್ವಾಗತವನ್ನು ಕೋರ್ಲಿಕ್ಕೆ ವಹಿಸಿಕೊಟ್ಟಂತ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವೇದಿಕೆಗೆ ಮತ್ತು ನಮ್ಮ ಬಿರಾದರ್ ಅವರ ಇದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿ ಮಹೋದಯರನ್ನ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಪುಸ್ತಕ ಗೌರವವನ್ನು ನೀಡೋದಕ್ಕೆ ಸಹಕರಿಸಿರ್ತಕ್ಕಂತಹ ಶ್ರೀಯುತ SR ಗೌಡರ್ ಸರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಈ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ನಮ್ಮ ನಗಲಿರ್ತಕ್ಕಂತಹ ಡಾಕ್ಟರ್ SL ಭೈರಪ್ಪರವರ ಭಾವಚಿತ್ರಕ್ಕೆ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಹಾಗೂ ನಾವೆಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನ ಮಾಡೋಣ ಅಂತ ಹೇಳಿ ವಿನಂತಿ. ನಮ್ಮೆಲ್ಲರ ನಗಲಿರ್ತಕ್ಕಂತಹ ಕನ್ನಡದ ಮೇರು ಸಾಹಿತಿ ಡಾಕ್ಟರ್ SL ಭೈರಪ್ಪನವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಪುಷ್ಪ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಪುಷ್ಪಾರ್ಚನೆ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ಮೃತರ ಗೌರವಾರ್ಥ ನಾವೆಲ್ಲರೂ ಸೇರಿ 1 ನಿಮಿಷ ಮೌನಾಚರಣೆ ಮಾಡೋಣ ಅಂತ ಹೇಳಿ ನಾನು ನಿಮ್ಗೆಲ್ರಿಗೂ ಕೂಡ ಹೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಮ್ಮ ನಗಲಿರ್ತಕ್ಕಂತಹ ಹಿರಿಯ ಚೇತನ ಡಾಕ್ಟರ್ SL ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಶಯ ಮಾಡ್ತಾ ನಾವೆಲ್ಲರೂ ಮೌನವನ್ನು ಪ್ರಾರಂಭ ಮಾಡೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಕೆಲವು ಸಾಹಿತಿಗಳಲ್ಲಿ ಡಾಕ್ಟರ್ SL ಭೈರಪ್ಪನವರು ಕೂಡ ಒಬ್ರು. ಅಂತಹ ಮೇರು ವ್ಯಕ್ತಿತ್ವದ ಸಾಹಿತಿಗಳನ್ನ ಕಳೆದುಕೊಂಡು ಕನ್ನಡ ಸಾಹಿತ್ಯ ಲೋಕ, ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ ಅಂತಕ್ಕಂಥ ಭಾವನೆ ನಮಗೆಲ್ರಿಗೂ ಕೂಡ ಬಂದಿರತಕ್ಕಂಥದ್ದು ಸತ್ಯ. ಮೃತರನ್ನ ಕುರಿತು ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರು ಕೂಡ ತಮ್ಮ ನುಡಿನಮನವನ್ನ ಸಲ್ಲಿಸಬೇಕು ಅಂತ ಆಶಿಸ್ತಾ ಮೊದಲಿಗೆ ಹಿರಿಯ ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ನರಗುಂದ್ರವರು ತಮ್ಮ ನುಡಿನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಂತಾಗು ದಿನ ದುರ್ಬಲಂಗೆ, ಎಲ್ಲರುಗಳೊಂದಾಗು ಮಂಕುತಿಮ್ಮ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಎನ್ನ ಮನದಲ್ಲಿ ಸ್ಮರಣೆ ಮಾಡುವುದರ ಮೂಲಕ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಯಾವತ್ತು ಮುದ್ದೇಬಿಹಾಳದ ಶಿಕ್ಷಕೇತರ ಬಂಧುಗಳೇ ಹಾಗೂ ಅಕ್ಕ ತಂಗಿಯರೇ, ತಮ್ಮ ಪವಿತ್ರವಾದ ಅಂತರಾತ್ಮದಲ್ಲಿ ಹುದುಗಿರತಕ್ಕಂತಹ ಪರಮಾತ್ಮನಿಗೆ ನನ್ನ ಅನಂತ ದೀರ್ಘದಂಡ ಶರಣಾರ್ಥಿಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸಿ, ಕಿತ್ತೂರು ಸರ್, ನಮ್ಮ ಬಿಜ್ಜೂರು ಸರ್ ಹಿರಿಯ ಸಾಹಿತಿಗಳು ಅಂತಿಕೊಂಡು ಹೇಳಿದರು. ಹಿರಿಯ ಸಾಹಿತಿಗಳು, ಹಿರಿಯರು ಈ ವೇದಿಕೆ ಮೇಲೆ ಕುಂತಹ ಈ ಎಲ್ಲದರಲ್ಲಿ ನಾನು ಸಣ್ಣ ಅನ್ನುವಂಥದ್ದನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ
ಇವನಾರದಿಂದ ಅನಿಸಿದೆ ಇವ ಮನೆಯ ಮಗ ಅನ್ನುವಂಥದ್ದನ್ನು ಬಿಂಬಿಸಿರ್ತಕ್ಕಂತಹ ತಮಗೆ ಮತ್ತೊಮ್ಮೆ ಶರಣ ಸಮರ್ಪಣೆಯನ್ನು ಮಾಡ್ತೀನಿ. ಬಂಧುಗಳೇ, ಬಹಳ ನೋವಿನ ಸಂಗತಿ, ಈ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವತ್ತ ನಿನ್ನೆ ನಿಧನರಾದ ತಕ್ಷಣ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ರಾಷ್ಟ್ರಾದ್ಯಂತ ಎಷ್ಟೋ ಸಾವಿರಾರು ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ಶಿಷ್ಯರು ಸಂತಾಪವನ್ನು ವ್ಯಕ್ತಪಡಿಸಿದರು. ಇವತ್ತು ಆಶ್ಚರ್ಯ ಅಂತಂತಂದ್ರೆ ಮುದ್ದೇಬಾಳದೊಳಗ ಎಲ್ಲ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಪ್ರತಿಯೊಂದು ಬಡಾವಣೆಯಲ್ಲಿ ಕೂಡ ಅವರ ಶ್ರದ್ಧಾಂಜಲಿ ಸಭೆ ಆಗಿರ್ಬೋದಂತ ನಾನು ಭಾವಿಸಿಕೊಳ್ಳುತ್ತಾ, ಅದು ವಿಶೇಷವಾಗಿ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತನ ಎತ್ತ ಸಂಬಂಧವೇ ಅಂತಕ್ಕಂತಹ ಒಂದು ವಾಣಿ, ಶರಣರ ವಾಣಿ ನಮಗೆ ನೆನಪಿಗೆ ಬರ್ತಾ ಇದೆ. ಅಂತ ಒಂದು ಶರಣರ ವಾಣಿಯಂತೆ ಇವತ್ತಿನ ಸಂದರ್ಭದಲ್ಲಿ ಎಸ್ ಎಲ್ ಭೈರಪ್ಪನವರ ನುಡಿ ನಮನವನ್ನ ಒಂದು ಹಾಸ್ಪಿಟಲ್ದಲ್ಲಿ ಮಾಡುವಂಥದ್ದನ್ನು ನಾನು ಇವತ್ತು ಪ್ರಥಮ ಬಾರಿಗೆ ನಾನು ಕಂಡುಕೊಂಡಿದ್ದು ಬಹಳ ಸಂತೋಷ. ಅದು ಬಿರಾದರ್ ಸರ್ ನಿನ್ನೆ ಫೋನ್ ಮಾಡಿದ್ರು, ಇವತ್ತು ಫೋನ್ ಮಾಡಿದ್ರು, ಇಲ್ಲ ಸರ್ ಇದೊಂದು ಎಸ್ ಎಲ್ ಭೈರಪ್ಪನವರ ಒಂದು ಕಾರ್ಯಕ್ರಮ ಮಾಡೋಣ, ನುಡಿ ನಮನ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಜನಸೇವೆ, ಜನಾರ್ದನ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಶರಣರು ಬರೋ ಎಮೆಗೆ ಪ್ರಾಣ ಜೀವಾಳವಯ್ಯ ಅಂತಕ್ಕಂಥದ್ದು, ಮರಣವೇ ಮಹಾನೋಮಿ, ಶರಣರಿಗೆ ಮರಣವೇ ಮಹಾನೋಮಿ ಅನ್ನುವಂಥ ನಿಟ್ಟಿನಲ್ಲಿ ವಯೋ ವೃದ್ಧರಾಗಿರ್ತಕ್ಕಂತಹ ಸಹಜ ಇವತ್ತ ಒಂದು 60 ವರ್ಷ ಬದುಕಲಾರದಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಬರ್ತಾ ಇದೆ. ಅಂಥದ್ರೊಳಗ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅದು 94ನೇ ವರ್ಷಿಗೆ ಲಿಂಗೈಕ್ಯರಾಗಬೇಕಾಗಿತ್ತಪ್ಪ ಅಂತಂದ್ರೆ ಅವರ ಒಂದು ಕಾಯಿಲೆ ಇರಲಿ, ಅವರ ಒಂದು ಭೌತಿಕ ಶರೀರ ಇರಲಿ, ಇದು ಕೂಡ ಕಾರಣ ಆಗ್ತದೆ. 60 ವರ್ಷ ಬದುಕಲಾರದಂತ ಒಂದು ಕಾಲದೊಳಗ ಇವತ್ತು 94 ವರ್ಷ ಬದುಕಿದ್ದಾರೆಪ್ಪ ಅಂತಂತಂದ್ರೆ ಅಂಥವರ ಆರೋಗ್ಯ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ನಾವು ಅವಲೋಕನ ಮಾಡುವುದು ಬಹಳ ಮುಖ್ಯ ಅದ. ಹಾಗಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಎಷ್ಟೋ ಕೃತಿಗಳನ್ನ ಕೊಡುವುದರ ಮೂಲಕ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಇವತ್ತು ವೈದ್ಯರು ಈ ಕಾರ್ಯಕ್ರಮವನ್ನು ಮಾಡಕತ್ತಾರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಸಂತೋಷ ಆಗಬಾರ್ದು. ಬಿರಾದರ್ ಸರ್ ಆಸ್ಪತ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಹಿತಿಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ರು ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಸಾಹಿತಿಗಳಿಗೆ ವೇದಿಕೆಯನ್ನು ಕಲ್ಪಿಸುವುದರ ಮೂಲಕ ಬರಹಕ್ಕೆ ಬೆನ್ನು ತಟ್ಟತಕ್ಕಂಥ ಒಂದು ಇವತ್ತು ಆಸ್ಪತ್ರೆ ಆಯಿತು ಅಂತಕ್ಕಂಥದ್ದು. ಕೇವಲ ಜನರಿಗೆ ಆರೋಗ್ಯ ತಪಾಸಣೆ ಮಾಡುವುದರ ಜೊತೆಗೆ ಅವರ ರೋಗಾದಿಗಳನ್ನು ಹೋಗಲಾಡಿಸುವುದರ ಜೊತೆಗೆ ಒಬ್ಬ ವ್ಯಕ್ತಿ ಸಮಾಜದೊಳಗ ಕಳ್ಕೊಂಡಾಗ ಅವನ ಗುಣಾವಗುಣಗಳು, ವ್ಯಕ್ತಿತ್ವ ಕೊಂಡಾಡ್ತಕ್ಕಂಥ ಒಂದು ಈ ಆಸ್ಪತ್ರೆ ಆಯಿತು ಅಂತಕ್ಕಂಥದ್ದು ನಾವಿಲ್ಲಿ ಸಂತೋಷದಿಂದ ಹೇಳಬೇಕಾಗತ್ತೆ. ಹಾಗಾಗಿ ಈ ಮನುಷ್ಯ ನೀರಿನ ಮೇಲೆ ಗುಳ್ಳಿ ಇರ್ತಕ್ಕಂಥದ್ದು, ಯಾವ ಸಂದರ್ಭದಲ್ಲಿ ಹೋಗ್ತಾನೆ, ಯಾವ ಸಂದರ್ಭದಲ್ಲಿ ಬರ್ತದೆ ಅನ್ನುವಂಥದ್ದು ಕೂಡ ಗೊತ್ತಾಗಲಾರದಂಥ ಒಂದು ಕಾಲಘಟ್ಟದಲ್ಲಿ ಇವತ್ತ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇದರೊಳಗೆ ಪಾಲ್ಗೊಂಡು ರೋಗಿಗಳ ಮೂಲಕ ಅವರನ್ನ ಮತ್ತೆ ಮನುಷ್ಯನಾಗಿ ಮಾಡಿಸ್ತೀವಿ ಅನ್ನುವಂಥ ವೈದ್ಯ ನಾರಾಯಣ ಹರಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಿರಾದರ್ ಆಸ್ಪತ್ರೆ ನಮಗೆ ಮಾದರಿಯಾಗಿದೆ. ಅಷ್ಟೇ ಇಂಥ ಒಬ್ಬ ಎಸ್ ಎಲ್ ಭೈರಪ್ಪನವರು ನಮ್ಮ ಸಮಾಜದವರಲ್ಲ, ಎಸ್ ಎಲ್ ಭೈರಪ್ಪನವರು ಕುರುಬ ಸಮಾಜದಲ್ಲ, ಎಸ್ ಎಲ್ ಭೈರಪ್ಪನವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಆದರೆ ಬರಹಕ್ಕೆ ಅವರು ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥವ್ರು ಬಿರಾದರ್ ಆಸ್ಪತ್ರೆ. ಸಾಯುವಂಥ ಸಂದರ್ಭದಲ್ಲಿ ಎಸ್ ಎಲ್ ಭೈರಪ್ಪನವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ಬಹಳ ವಿರೋಧವನ್ನು ಮಾಡ್ತಕ್ಕಂಥವ್ರು, ಹೌದಾ, ಜಾತಿ ಪಂಥಗಳನ್ನು ಮೀರಿ ಒಗಿತಕ್ಕಂತಹ ಒಬ್ಬ ಮನೋಭಾವನೆ. ಇತ್ತಿತ್ತಲಾಗಿ ಸರ್ ನನಗೆ 90ನೇ ವಯಸ್ಸಿಗೆ ಅವ್ರದ್ದು ಒಂದು ನಾವು ಬಾಗಲಕೋಟೆಯಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿವಿ. ಇಲ್ಲ ಬರೋದಿಲ್ಲಪ್ಪ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರು. ಸರ್ ಬರಬೇಕು, ನಿಮ್ಮನ್ನು ನಾವು ಬಿಡೋದೇ ಇಲ್ಲ, ನಾವು ವಿಮಾನದ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಬಲವಂತದಾಗಿ ಹೇಳಿದ್ವಿ. ವೀರಣ್ಣ ಚರಂತಿ ಮಠ ಅವರಿಗೆ ಆ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡು ಅವರ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರಿಗೆ ಹಾಗೆ ತಾನೇ ಉತ್ತರಕಾಂಡ ಅಂತಕ್ಕಂಥ ಒಂದು ಕಾದಂಬರಿ, 24ನೇ ಕಾದಂಬರಿ ಉತ್ತರಕಾಂಡ ಅಂತಕ್ಕಂಥದ್ದು ಬಂದಿತ್ತು. ಅವಾಗ ನಾನು ಅವ್ರ ಕುರಿತ ಒಂದು ಲೇಖನವನ್ನು ಮಾಡಿದ್ದೆ. ಲೇಖನವನ್ನು ಮಾಡಿಕೊಂಡು ಯಾವಾಗಂತಂತಂದ್ರೆ 2009-10ನೇ ಸಾಲಿನಲ್ಲಿ ಇಡೀ ರಾಜ್ಯ ಮಟ್ಟದೊಳಗೆ ಅದು ಒಂದು ಪತ್ರಿಕೆ ಒಳಗೆ ಪ್ರಕಟ ಆಗಿತ್ತು. ಆ ಪತ್ರಿಕೆಯನ್ನು ಅವ್ರಿಗೆ ಕೊಟ್ಟೆ. ಮತ್ತು ಅದನ್ನ ಇಯರ್ ನೋಡಿದ್ರು ಅವರು. ಹೌದಲ್ಲ, ಭಾಳ ವರ್ಷದಿಂದ ಬರ್ದಿದ್ಯಲ್ಲಪ್ಪ ನೀನು, ಯಾವಾಗ ಬರ್ದಿದ್ದೆ? ಇಲ್ಲ ಸರ್, ನಾನು BA ಓದುವಾಗ ಬರೆದಿದ್ದೇನೆ ಅದನ್ನು ತಿಳ್ಕೊಂಡು ಹೇಳಿದೆ ನಾನು. ಹಾಗಾಗಿ ಅವರು ಬೆನ್ನು ತಟ್ಟಿ ತಮ್ಮ ಒಂದು ಉತ್ತರಕಾಂಡ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಅವ್ರ ಗಾಡಿ ಡ್ರೈವರ್ ಕರೆಸಿ, ತಮ್ಮ ಬಾಯಿಲೇನು ಇವರಿಗೆ ರೊಕ್ಕ ತಗೋಬೇಡ ಅಂತ ತಿಳ್ಕೊಂಡು ಸ್ವತಃ ತಮ್ಮ ಹಸ್ತಾಕ್ಷರವನ್ನು ಬರೆದು ಬೆನ್ನು ತಟ್ಟಿರ್ತಕ್ಕಂಥವ್ರು ಎಸ್ ಎಲ್ ಭೈರಪ್ಪನವರು. ಹಾಗಾಗಿ ಇಂಥವ್ರನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಬಿಜೂರು ಸರ್ ಹಿಡಿದು ನಿಜವಾಗಿ ಸಾರಸ್ವತ ಲೋಕ ಬಡವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮನನೊಂದು ಹೇಳಬೇಕಾಗಿರ್ತಕ್ಕಂಥವ್ರು. ಭಾಳ ಉದಾರ ಮನೋಭಾವನೆ ಅವರು ಪ್ರಾಥಮಿಕದಿಂದ ಹಿಡ್ಕೊಂಡು ಮಾಧ್ಯಮಿಕದಿಂದ ಹಿಡ್ಕೊಂಡು PUC ಪದವಿ, ಸ್ನಾತಕೋತ್ತರ, ಐಷಾರಾಮಿ ಜೀವನದಿಂದ ಕಳೆದವರಲ್ಲ ಅವರು. ಬಹಳ ಬಡತನದಿಂದ ಬಾಲ್ಯದೊಳಗ ಇರುವಾಗಲೇ ತಂದೆಯನ್ನು ಕಳ್ಕೊಂಡ್ರು, ಅಣ್ಣನನ್ನು ಕಳ್ಕೊಂಡ್ರು, ಮತ್ತು ಪ್ಲೇಗ್ ಅಂತಕ್ಕಂಥದ್ದು ಕೂಡ ಆಗಿನ ಸಂದರ್ಭದಲ್ಲಿ ಬಹಳ ಆವರಿಸಿಕೊಂಡಿತ್ತು.
ಇವೆಲ್ಲವುಗಳನ್ನ ಮೆಟ್ಟಿ ನಿಂತು ಮತ್ತು ಅಷ್ಟೇ ಅಲ್ಲ, ಅವನ್ನ ಹೇಳ್ಕೊತ ಹೋದ್ರೆ ಅಂತಂತಂದ್ರೆ ಒಂದು ದಿವಸದ ವಿಚಾರ ಸಂಕಿರಣ ಆಗ್ಬೇಕದು. ವಿಚಾರ ಸಂಕಿರಣ ಆದಾಗ ಈ ನುಡಿ ನಮನ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ. ಅವ್ರು ಬರೆದಿರ್ತಕ್ಕಂಥ ಕೃತಿಗಳ ಮೇಲೆ ಚಿಂತನ ಮಂತ್ರಗಳನ್ನ ಆಗ್ಬೇಕಾಗ್ಯವೆ. 24 ಕಾದಂಬರಿಗಳಂತಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಒಂದೊಂದು ಕಾದಂಬರಿಯ ಕುರಿತು 4 ತಾಸು ಮಾತಾಡ್ಬೋದು. ಹಾಗಾಗಿ ಅಂಥ ಕಾದಂಬರಿಗಳನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ಬಹುದೊಡ್ಡ ಕಾದಂಬರಿಕಾರ, ಖ್ಯಾತ ಕಾದಂಬರಿಕಾರ ಸರಸ್ವತಿ ಪುತ್ರ ಅಂತಕ್ಕಂಥದ್ದು ಕೂಡ ನಾವು ಹೇಳೋದು. ನಮ್ಮ ರನ್ನ ಹೇಳ್ತಾ ಇದ್ದಾನೆ, ಹೌದಾ, ನಮ್ಮ ರನ್ನ ಕಾವ್ಯಗಳನ್ನ ಎಂಟದೇ ಬಂಟ ಬೇಕು ಅಂತಕ್ಕಂಥದ್ದು, ಕುರಿತೋದೇಂ ಕಾವ್ಯ ಪ್ರಯೋಗ ಪರಿಣಿಮತಿಗಳು ಅಂತಕ್ಕಂಥದನ್ನ ನಮ್ಮ ಶ್ರೀ ವಿಜಯ್ ಹೇಳ್ತಾ ಇದ್ದಾನಲ್ಲ, ಆ ರೀತಿ 8ನೇ ಬಂಟ ನನ್ನ ಸರಸ್ವತಿ ಮುದ್ರೆಯನ್ನು ಹೊಡಿಬೇಕಾಗಿತ್ತು ಅಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಅಂತಕ್ಕಂಥ ಮಹಾಕವಿ ರನ್ನ ಹೇಳ್ತಕ್ಕಂಥ ಒಂದು ಮಾತಿಗೆ ಇವತ್ತು ಕಾದಂಬರಿಕಾರ ಸರ್ ಎಂಡಿಗೆ ಬಂದಂಗೆಲ್ಲ ರಾಜಕೀಯರನ್ನು ಕೂಡ ಭಯಕತ್ತಿದ್ರು. ಇದು ಒಂದಿಷ್ಟು ಬಹಳ ವ್ಯಥೆ ಆಯ್ತು. ಬ್ಯಾಡ್ ಸರ್, ಮಾತಾಡ್ಬೇಡ್ರಿ, ರಾಜಕೀಯ ಮಾತಾಡ್ಬೇಡ್ರಿ, ಪೊಲಿಟಿಕ್ಸ್ ಇಸ್ ದ ಲಾಸ್ಟ್ ವರ್ಡ್ಸ್ ಆಫ್ ಸ್ಕೌಂಡ್ರಲ್ ಅಂತಕ್ಕಂಥ ಪದವನ್ನು ಕೂಡ ನಾವು ಆಗಿನ ತಿಳಿಸಿ ಸರ್ ಅವ್ರು ಸ್ಕೌಂಡ್ರಲ್ ಇರಲಿ ಏನಾರ ಇರಲಿ, ಆದ್ರೆ ನಾವು ಬಂದಿದ್ದು ಅವ್ರನ್ನ ಪರಿವರ್ತನೆ ಮಾಡಲಿಕ್ಕೆ. ಹಾಗಾಗಿ ಅವ್ನು ಮಾತಾಡಬೇಡ್ರಿ ಅಂತಕ್ಕಂಥ ನಾವು ನೇರವಾಗಿ ಆಗಿನ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಹೇಳಿದ್ರು ಕೂಡ ಅದು ಒಂದೊಂದು ಸಂದರ್ಭದಲ್ಲಿ ಏಜ್ ಆದಂಗೆಲ್ಲ ಒಮ್ಮೊಮ್ಮೆ ಸಿಟ್ಟು ಬರ್ತಿರ್ತವೆ. ನಮ್ಮ ಕೋರಿ ಸರಿಗೆ ಆಗ್ತದೆ, ನಮ್ಮ ಇಡ್ಗಿ ಸರ್ಗೆ ಆಗ್ತದೆ, ನಂತರ ಪಾಟೀಲ್ ಸರ್ ಇಲ್ಲ ಈ ರೀತಿಯಾಗಿ ನೀವು ಮಾಡ್ಬೇಕಂತ ಯಾಕೆ ಹೇಳ್ತಾರೆ? ಹಿಂದನ ಹೆಜ್ಜೆ ಅರಿಯದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು. ನಾವು ಹಿಂದಿನ ಒಂದು ಹೆಜ್ಜೆ ಮುಂದೆ ಹೆಜ್ಜೆ ಹಾಕಿದ್ವಿ ಅಂದ್ರೆ ಹಿಂದೆ ಹೆಜ್ಜೆಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವರು ಸಹಜ ಅಂತಕ್ಕಂಥದ್ದಲ್ಲ, ಅವ್ರು ಮಾತನಾಡ್ತಕ್ಕಂಥದ್ದು ಒಬ್ಬೊಬ್ಬರ BJP, ಕಾಂಗ್ರೆಸ್, JDS ದವರಿಗೆ ನೇರವಾಗಿ ಎದೆಗೆ ಚೂಚುವಂಗೆ ನಾಟುವಂಗೆ ಮಾತನಾಡ್ತಿದ್ರು ನಿಷ್ಠೂರವಾಗಿ. ಬಾಲ್ಯದಲ್ಲಿರುವಾಗ ಆ ರೀತಿಯಾಗಿ ನೋವು ಪಟ್ಟಿರ್ತಕ್ಕಂಥವನು, ಕಷ್ಟದ ಕುಲಿಮೆಯಲ್ಲಿ ಬೆಂದಿರ್ತಕ್ಕಂಥವನು ನೋಡ್ರಿ. ಬಾಲ್ಯದೊಳಗಿರುವಾಗ ಎಲ್ಲೋ ಗೇಟ್ ಕೀಪರ್ ಹಾಕೊಂಡು ಎಲ್ಲೋ ಒಂದು ಫಿಲಿಂ ಪ್ಯಾಕೇಜ್ದೊಳಗೆ ಹೋಗಿ ಟಿಕೆಟ್ ಹಂಚ್ತಕ್ಕಂಥವನವ, ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂಥವನು. ಅಷ್ಟೇ ಅಲ್ಲ, ಇಡೀ ಪೇಪರ್ ಹಂಚ್ತಕ್ಕಂಥದ್ದು, ಈ ಎಲ್ಲ ವೃತ್ತಿಗಳನ್ನ ಹೊಂದಿರತಕ್ಕಂಥವ್ರು SL ಭೈರಪ್ಪನವರು. ಹಾಗಾಗಿ ಎಷ್ಟು ಕಷ್ಟ ಮಾಣಿಯ ಸರ್ವರ್ ಕೂಡ ಆಗಿದ್ದಾನೆ. ಇಂಥ ಕಷ್ಟದ ಬದುಕಿನೊಳಗೆ ಇನ್ನೊಬ್ಬರಿಗೆ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದೊಂದು ಸಣ್ಣ ಒಂದಿಷ್ಟು ಲೇಖನ ಬರೆದ್ರು ಕೂಡ ಅವ್ರ ಗುರುಗಳಿಗೆ ತೋರಿಸ್ತಿದ್ರು. ಅದ್ಭುತವಾಗಿರ್ತಕ್ಕಂಥ ಅವ್ರ ಗುರುಗಳು ನನ್ನ ಈ ಪುಸ್ತಕದೊಳಗೆ ದಾಖಲೆ ಮಾಡಿದ್ದೀನಿ. ಹೆಜ್ಜೆ ಮೂಡಿಸಿದವರು ಅಂತಕ್ಕಂಥದ್ದು 2009-10ನೇ ಸಾಲಿನಲ್ಲಿ ಆ ಲೇಖನ ಬರೆದಿದ್ದು ಮತ್ತೆ ಇದಕ್ಕೆ ಹಾಕಿದ್ದೀನಿ. ಈ ಹಾಕಿಕೊಂಡು ನಮ್ಮ ಬಸವರಾಜ್ ನಾಲ್ತೋಡ ಅವರು ಈ ಪುಸ್ತಕವನ್ನು ಆಗಿನ ಸಂದರ್ಭದಲ್ಲಿ BEd ಕಾಲೇಜಿನೊಳಗೆ ಬಿಡುಗಡೆ ಮಾಡಿದರು ಶರಣ ಸಾಹಿತ್ಯ ಪರಿಷತ್ತಿನಿಂದ. ಹೆಜ್ಜೆ ಮೂಡಿಸಿದರು ಅಂತಕ್ಕಂಥದ್ದು. ಇದರೊಳಗೆ ಎಲ್ಲ ಭೈರಪ್ಪನವರ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದೀನಿ. 24 ಕಾದಂಬರಿಗಳು. ಒಂದೊಂದು ಕಾದಂಬರಿಗಳಲ್ಲಿ ಪಾತ್ರ ಪರಿಚಯ ಹೆಂಗೆ ಬರ್ತಾವೆ, ಆ ಪಾತ್ರದವನ್ನ ಇವತ್ತಿನ ಸಮಾಜದೊಳಗೆ ನಾವು ಹೆಂಗೆ ಅದನ್ನ ಬಿತ್ತರಿಸಬೇಕು. ಈ ಪರ್ವ ಅಂತಕ್ಕಂಥದ್ದು ನೋಡ್ರಿ, ಪರ್ವ ಅಂತಕ್ಕಂಥ ಕಾದಂಬರಿ ಈ ವೇದಿಕೆ ಮೇಲೆ ಕುಂತಂಥವ್ರು ನಮ್ಮ ಇಟಗಿ ಸರ್ ಅನ್ನೋ ಸಂದರ್ಭದೊಳಗೆ ಇದು ಎಲ್ಲ ಒಂದಿಷ್ಟು ಮೌಢ್ಯಗಳು ಬರ್ಬೋದು. ಕಿತ್ತೂರು ಸರ್ ಇದು ಮೌಢ್ಯಗಳು ಇರ್ಬೋದು. ಇಂಥವುಗಳನ್ನು ಹೇಳ್ತಕ್ಕಂಥವುಗಳು ನಾವು ಆ ಕಾದಂಬರಿಗಳಲ್ಲಿ ಒಂದಿಷ್ಟು ಓದ್ತೀವಿ. ಆ ಕಾದಂಬರಿ ಯಾವತ್ತು ಈಗ ನಮ್ಮ ಸರ್ ಅದಾರೆ ಬಂಜಿಗೆರೆ ಜಯಪ್ರಕಾಶ್ ಅಂತಕ್ಕಂಥವ್ನು ಆಣದೇವು ಹೊರಗಣವನು ಅಂತಕ್ಕಂಥ ಕೃತಿ ಕೊಟ್ಬಿಟ್ರು. ನಮ್ಮೆಲ್ಲ ಮಠಮಾನ್ಯದ ಸ್ವಾಮೀಜಿಗಳು ಅದನ್ನ ಬಹಿಷ್ಕಾರ ಹಾಕ್ಬಿಟ್ರು. ಬಹಿಷ್ಕಾರ ಹಾಕೋತಿರ್ಲೆ 1.5-2 ಲಕ್ಷ ಪುಸ್ತಕಗಳು ಮಾರಾಟ ಆಗ್ಬಿಟ್ಟು ಮಾರಾಟ ಆದ್ಗಳೇನ ಅವ್ರ ಹೆಸರಾಯ್ತು, ಮತ್ತೆ ಮಾರಾಟ ಪುಸ್ತಕ ಅದು. ಆ ರೀತಿಯಾಗಿ ಪರ್ವ ಕಾದಂಬರಿಯನ್ನು ತಗೊಳ್ಬೇಡ್ರಿ ಅನ್ನುವಂಥದ್ದು ನಿಟ್ಟಿನೊಳಗೆ ಆಗಿನ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರು. ಇನ್ನು ನಾವು ಸಣ್ಣವರಿದ್ದಾಗ ಆಗ ಆ ಪರ್ವ ಕಾದಂಬರಿ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಅಲ್ಲಿ ಪದಗಳು ಬರ್ತಾವ. ದ್ರೌಪದಿ ಆಗಲಿ, ಆಮೇಲೆ ಕುಂತಿ ಆಗಲಿ, ಇವರೆಲ್ಲ ಈ ವೇಷ ಎಂತೆಂಥ ಪದಗಳನ್ನು ಒಂದೊಂದು ಸಂದರ್ಭದಲ್ಲಿ ಬಳಸ್ತಾ ಇದ್ದಾರೆ. ಅವನ್ನೆಲ್ಲ ನಾನು ಈ ಪ್ರತಿಯೊಂದು ಕೃತಿ ಅವಲೋಕನ ಮಾಡುವಾಗ ನಾನು ಹೇಳಬೇಕಾಗತ್ತೆ. ಅವುಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಆ ಕಾವ್ಯಗಳಲ್ಲಿ ಮತ್ತು ಕಥೆಗಳಲ್ಲಿ ಜೀವಕಳೆಯನ್ನು ತುಂಬತಕ್ಕಂಥವ್ರು ಯಾರಪ್ಪ ಅಂತಂದರೆ ಭೈರಪ್ಪನವರು ಅಂತಕ್ಕಂಥ ಮಾತು. ಅಂಥವರು ತಂದೆಯನ್ನು ಕಳ್ಕೊಂಡಾಗ ಇಡೀ ತನ್ನ ಸಂಬಂಧಿಕರಿಗೆ, ತನ್ನ ಅಣ್ಣನಿಗೆ, ಮಕ್ಕಳಿಗೆ ಅವರೆಲ್ಲರೂ ಮದುವೆ ಮಾಡಿಸ್ಬೇಕಾಗಿರ್ತಕ್ಕಂಥ ಒಂದು ಹಿರಿದಾದ ಜವಾಬ್ದಾರಿ ಅವರಿಗೆ ಬಿತ್ತು. ಹಾಗಾಗಿ ಅಂಥವರು ಒಂದು ಬದುಕು. ನಂತರ ಸರಸ್ವತಿ ಅಂತಕ್ಕಂಥದ್ದು ನೋಡ್ರಿ, ಅಲ್ಲಿ ಬರೆದಿದ್ದಾರೆ ಖ್ಯಾತ ಪದ್ಮಭೂಷಣ ಸರಸ್ವತಿ ಅಂತಂತಂದ್ರೆ ಈ ಪುಸ್ತಕ ಅಂತಂತಂದ್ರೆ ಅವ್ರು ಧರ್ಮಪತ್ನಿ ಇದ್ದಂಗೆ. ಹೆಂಡತಿ ಆಗಿರ್ತಕ್ಕಂಥವಳು ಧರ್ಮಪತ್ನಿ. ಸತಿಪತಿಗಳೊಂದಾದ ಭಕ್ತಿ ತ್ವಂಬೋಧಿ ಸರಣಿಗೆ ಶತಪತಿಗಳೊಂದಾಗದಿದ್ದರೆ ಅಮೃತದೊಳು ವಿಷಯ ಬಿದ್ದಂತೆ. ಅವರಿಗೆ ಬೆನ್ನೆಲುಬಾಗಿರ್ತಕ್ಕಂಥವ್ರು ಸರಸ್ವತಿ ಅಂತಕ್ಕಂಥ ಹೆಂಡತಿಯನ್ನು ಪಡ್ಕೊಂಡು ಹಲವಾರು ಕಾದಂಬರಿಗಳನ್ನ ಈ ನಾಡಿಗೆ ನೀಡಿರ್ತಕ್ಕಂಥವ್ರು ಅನ್ನುವುದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಶಿವರಾಮ್ ಕಾರಂತರು, ಬಸವರಾಜ್ ಕಟ್ಟಿಮನಿ ಅವರು, ಇವತ್ತು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಟೆಕ್ಸ್ಟ್ಗಳನ್ನು ಹಚ್ಚಿದ್ದೀನಿ. ಬಸವರಾಜ್ ಕಟ್ಟಿಮನಿ ಅವರ ಕಥೆಗಳನ್ನು ಹಚ್ಚಿದ್ದೀನಿ. ಅವರು ಇವಕ್ಕಿಂತ ಈ SL ಭೈರಪ್ಪವ್ರಿಗಿಂತ ಎಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾದಂಬರಿಗಳು ಕೊಟ್ಟಿರ್ಬೋದು, ಆದರೆ ಉತ್ಕೃಷ್ಟವಾಗಿರ್ತಕ್ಕಂತಹ
ಕಾದಂಬರಿಯನ್ನ ನಮ್ಮ ಎಸ್ ಎಲ್ ಭೈರಪ್ಪನವರು ಕೊಟ್ಟರು. ಅಲ್ಲಿ ಹೇಳ್ತದೆ, ಧರ್ಮಶ್ರೀ ಅಂತಕ್ಕಂಥ ದೂರ ಸರಿದವರು ಮತದಾನ ಅಂತಕ್ಕಂಥದ್ದು ಬಿಕಾಮ್ 3ನೇ ಸೆಮಿಸ್ಟರ್ಗೆ ನಾನು ಹಚ್ಚಿದ್ದೇನೆ. ನಾನೇ ಪುಸ್ತಕವನ್ನು ಬರೆದು ಬಿಕಾಮ್ 3ನೇ ಸೆಮಿಸ್ಟರ್ಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ನನ್ನ ಪುಸ್ತಕ ಇವತ್ತು ಮಕ್ಕಳು ಓದಾಕತ್ತಿದ್ದಾವೆ ಅಂತಕ್ಕಂಥದ್ದು. ಮತದಾನ ಅಂತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿ ಚಂದ್ರು ಮತ್ತು ಅಲ್ಲಿ ದೇವರಾಜ್ ಅಂತಕ್ಕಂಥವ್ರು ಅಭಿನಯ ಮಾಡ್ಯಾರ ಫಿಲಿಮ್ಗಳೊಳಗೆ. ಬಹಳ ಫಿಲಿಮ್ಗಳಾಗ್ಯಾವೆ. ವಿಷ್ಣುವರ್ಧನನು ಮಾಡಿದ್ದಾರೆ. ಪರ್ವ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಇಟ್ಕೊಂಡು, ತಬ್ಬಲಿ ನೀನಾದ ಮಗಲೆ, ನಾಯಿ ನೆರಳು, ಗೃಹಭಂಗ, ಗ್ರಹಣ, ಅನ್ವೇಷಣೆ, ಇತ್ತೀಚಿನ ಒಂದು ಉತ್ತರಕಾಂಡ ಅಂತಕ್ಕಂಥದ್ದು, ಅಲ್ಲಿಂದ ಹಿಡ್ಕೊಂಡು ಉತ್ತರಕಾಂಡ ಅಂತಕ್ಕಂಥದ್ದು ಎಷ್ಟು ಕೃತಿ ಕೊಟ್ಟಾವೆ. ಅಲ್ಲಿ ಮಹಾಭಾರತದ ಕಥೆಯನ್ನು ಹಂದರನನ್ನು ಇಲ್ಲಿ ನಿರೂಪಿಸಿದ್ದಾರೆ. ರಾಮ ಕಥೆಯನ್ನು ಸೀತೆಯ ಅನುಭವ ಮತ್ತು ಚಿಂತನೆ ಮೂಲಕ ಮಂಡಿಸಿದ್ದಾನೆ. ರಾಮನ ಪಾತ್ರ ಏನದ, ಸೀತೆಯ ಪಾತ್ರ ಏನದ, ಪದ್ಮಪತ್ರದ ಜಲಬಿಂಬವೆನಂತೆ ಚಲಿತ ಮಾದಂ ಚಿತ್ತಂ ನಾಗವರ್ಮ ಬರಿತಾ ಇದ್ದಾನೆ. ನೋಡಿ ಹೆಂಗ ಮನಸ್ಸು ಹೆಂಗ ಚಂಚಲೆ ಆಗ್ತದೆ. ಇವುಗಳನ್ನ ಇಟ್ಕೊಂಡು ಇವತ್ತಿನ ಸಂದರ್ಭದಲ್ಲಿ ಅದು ದಾಟು ಅಂತಕ್ಕಂಥದ್ದು, ಆಮೇಲೆ ಪರ್ವ ಅಂತಕ್ಕಂಥದ್ದು ಹೇಳಿದೆ, ನೆಲೆ, ಸಾಕ್ಷಿ, ಅಂಚು, ಇಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾದಂಬರಿಗಳನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದರು. ಸತ್ಯ ಮತ್ತು ಸೌಂದರ್ಯ ಅಂತಕ್ಕಂತಹ ಬರೋಡ ವಿಶ್ವವಿದ್ಯಾಲಯಕ್ಕೆ PhD ಮಹಾಪ್ರಬಂಧವನ್ನು ಬರೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥವ್ರು. ಹೀಗಾಗಿ ಇವರು ಯಾವ ಒಂದು ಕಾಲ ಇನ್ನೊಂದು 2-3 ವರ್ಷ ಅಥವಾ ಶತಾಯುಷಿ ಆಗಿದ್ರು ಅಂತಂದ್ರೆ ಬಹಳ ಒಳ್ಳೇದಾಕಿತ್ತು ಅನ್ನುವಂಥ ಭಾವನೆಯಿಂದ ಇವತ್ತಿನ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಈ ಎಸ್ ಎಲ್ ಭೈರಪ್ಪನವರ ಬಗ್ಗೆ ನಾನು ಮಾತನಾಡಿದ್ದೇನೆ. ಇದೇ ಒಂದು ವೇದಿಕೆ ಮುಖಾಂತರ ಯಾವುದೇ ಒಂದು ಶರಣ ಸಾಹಿತ್ಯ ಪರಿಷತ್ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ವಚನ ಸಾಹಿತ್ಯ ಪರಿಷತ್ ಆಗಲಿ, ಅವರ ಕುರಿತು ಚಿಂತನ ಮಂಥನ ಮಾಡ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿಯಾಗಲಿ. ಹಾಗಾಗಿ ಅಂಥವ್ರದ್ದು ಇವತ್ತಿನ ಸಂದರ್ಭದಲ್ಲಿ ಸಮಾಜಕ್ಕೆ ಕೆಲಸ ಮಾಡುವುದು ಬಹಳ ಮುಖ್ಯ. ಸಮಾಜಮುಖಿಯಾಗಿ ಅದು ಈ ವಿಧಿವಿಧಾನಗಳ ಪ್ರಕಾರ ಬಹಳ ವಿರೋಧಿ ಅವ, ನಿಷ್ಠೂರವಾಗಿ ಮಾತನಾಡ್ತಕ್ಕಂಥ ಎಂ ಕಲಬುರ್ಗಿ ಅವರು. ಆದರೆ ಬಡಕನ ಹೇಳ್ತಿದ್ರು, ಇವರು ಹಗರ್ಕ ಸ್ಲೋ ಆಗಿ ಹೇಳ್ಕೋತ ಕೊನೆಯ ಘಟ್ಟದೊಳಗ ನೇರ ನಿಷ್ಠೂರ ಭಾವನೆ ಅಂತ ಹೇಳ್ತಕ್ಕಂಥ ಭೈರಪ್ಪನವರಾದರು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅಂಥವರನ್ನ ಬರೆದಿದ್ದೀನಿ. ಜಾತಿಯಿಂದ ಬ್ರಾಹ್ಮಣರಾದರೂ ಜಾತಿ ಪ್ರಜ್ಞೆ ಅಹಂ ಇಲ್ಲದೆ ಜಾತ್ಯಾತೀತವಾಗಿ ಬೆಳೆದು ಮಾದರಿಯಾದರು ಅಂತಕ್ಕಂಥ ಒಂದು ಮಾತು. ಜಾತಿ ತಾಹಿಣ್ಣನವ ಮನೆಯ ಜಾತಿ ಜ್ಯೋತಿ ತಾಹಿಣ್ಣವೆ, ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತ ಜಾತ ಸರ್ವಜ್ಞ. ಅದಕ್ಕೆ ಒಂದೊಂದು ನಾವು ಹೇಳ್ತಾ ಇದ್ವಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಅಂತ ಹೇಳ್ತಾ ಇದ್ದಾನೆ DVG. ಎಷ್ಟು ಅದ್ಭುತ ಬರಿತಾ ಇದ್ದಾನೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಅಂತ ಹೇಳ್ತಾನೆ. ನೋಡ್ರಿ, ನಾನು ಸತ್ಯಪ್ಪ ಅಂತಂತಂದ್ರೆ ನನ್ನ ದೇಹವನ್ನ ನೀವು ಸುಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಸುಟ್ಟು ಹಂಗ ಎಲ್ಲಿಯಾದ್ರೂ ಒಗಿಬೇಡ್ರಿ, ಅದನ್ನ ಎಲ್ಲಾದ್ರೂ ಬಿಡಬೇಡ್ರಿ. ನನ್ನ ದೇಹದ ಬೂದಿಯನ್ನು ಗಾಳಿ ತೂರಿ ಬಿಡ್ರಿ, ಅದು ಎಲ್ಲಿ ಹೋಗಿ ಬೀಳಪ್ಪ ಅಂತಂದ್ರೆ ಭತ್ತ ಬೆಳೀತಕ್ಕಂಥದ್ದು ಒಂದು ಸ್ಥಳದೊಳಗೆ ಬೀಳಿ, ಗೋಧಿ ಬೆಳೀತಕ್ಕಂಥದ್ದು ಬೀಳಿ, ನಂತರ ಕಡಲೆ ಜೋಳ ಬೀಳ್ತಕ್ಕಂಥ ಒಂದು ಹೊಲದೊಳಗೆ ಬೀಳಿ, ಆ ಹೊಲದೊಳಗ ಆ ಬೂದಿ ಬಿತ್ತಪ್ಪ ಅಂತಂತಂದ್ರೆ ಆ ಬೂದಿಯನ್ನ ಹೀರಿ ಆ ಒಂದು ಫಸಲು ಆಗ್ತದ, ನನ್ನ ಜನ್ಮ ಸಾರ್ಥಕವಾಯಿತು ಅಂತಕೊಂಡು ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಉತ್ತಮ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಗೆ ಲಿಂಗೈಕ್ಯರಾಗಿರ್ಬೋದು, ಅವರು ದೇಹದಿಂದ ಜೀವ ಹೋಗಿರ್ಬೋದು, ಆತ್ಮದಿಂದ ಜೀವ ಹೋಗಿರ್ಬೋದು, ಆದರೆ ಅವರ ಕೃತಿಗಳು ಇವತ್ತು ಜೀವಂತವಾಗಿ ನಮ್ಮ ಕೈ ಒಳಗೆ ಓಡಾಡಕತ್ತಾವಪ್ಪ ಅಂತಂತಂದ್ರೆ ಎಸ್ ಎಲ್ ಭೈರಪ್ಪನವರು ಕೂಡ ಇವತ್ತು ಚಿರಂಜೀವಿಯಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಒಂದೆರಡು ನುಡಿನ ಮನೆಗಳನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪಾದ ಕಮಲಗಳಿಗೆ ಹಚ್ಚುತ್ತಾ ಈ ವೇದಿಕೆಗೆ ಶರಣ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ಭೈರಪ್ಪನವ್ರ ಬಗೆಗೆ ತಮ್ಮ ಅನಿಸಿಕೆಗಳನ್ನ, ಮನದಾಳದ ಭಾವನೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಪ್ರಕಾಶ್ ನರಗುಂದ್ ಸರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ವೇದಿಕೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂತಹ ಪಟ್ಟಣದ ಹಿರಿಯ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ SB ನಾಗೂರ್ ಸರ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. MS ಬರಾದಾರ್ ಸರ್ ಅವರವರಿಗೆ ಗ್ರಂಥ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಇದೀಗ ಈ ನುಡಿನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆ ಮೇಲಿರ್ತಕ್ಕಂತಹ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಪೋರಿ ಸರ್ ಅವರು ತಮ್ಮ ಶ್ರದ್ಧಾಂಜಲಿ ನುಡಿಗಳನ್ನು ಆಡಬೇಕು. ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಸಮಯದ ಪರಿವೆಯಲ್ಲಿ ತಾವು ಮಾತನಾಡಬೇಕಂತ ವಿನಂತಿ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಓಹರು, ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು. ನೋಡಯ್ಯ ಉರ್ಲಿಂಗದೇವ, ನಿಮ್ಮ ಶರಣರು ಉಪಮಾತೀತರು, ಉಪಮಿಸಬಾರದು. ಬಸವಾದಿ ಪ್ರಮುಖರನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ, ಶ್ರೇಷ್ಠ ಉದ್ಧಾಮ ಸಾಹಿತಿಗಳು, ತತ್ವಶಾಸ್ತ್ರ ಅಧ್ಯಾಪಕರು, ಖ್ಯಾತ ಕಾದಂಬರಿಕಾರರು, ವಿಮರ್ಶಕರು ಆದಂಥ, ನಿನ್ನೆ ಬಯಲೊಳಗೆ ಬಯಲಾದಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ನುಡಿನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಸರ್ವ ಪೂಜ್ಯನೀಯ
ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಾಹಿತ್ಯದ ಸಹೃದಯಗಳಿಗೆ ಶರಣಾರ್ಥಿಗಳು. ಬಸವಣ್ಣವರು ಒಂದು ವಚನ ಹೇಳ್ತಾರ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸಯವಲ್ಲ. ಲಿಂಗದಲ್ಲಿ ಉದಯವಾದ ನಿಜಕ್ಕೆಂಗೆ ಬೇರೆ ಎಡೆ ಉಂಟೆ ಕೂಡಲ ಸಂಗಮ ದೇವ. ಎಸ್.ಎಲ್. ಭೈರಪ್ಪನವರಿಗೆ ಸಾವಿಲ್ಲ. ಅವರು ಯಾವ ಚೈತನ್ಯದಿಂದ ಬಂದಿದ್ರು, ಸೃಷ್ಟಿಯ ಯಾವ ಶಕ್ತಿಯಿಂದ ಬಂದಿದ್ರು, ಆ ಶಕ್ತಿಯೊಳಗೆ ಲೀನ ಆದ್ರು. ಲೀನವಾದಾಗ್ಯೂ ಸಹ ಶಾಶ್ವತವಾಗಿ ನಿಲ್ತಕ್ಕಂಥ ಹೆಜ್ಜೆ ಗುರುತುಗಳನ್ನ ಈ ಭೂಮಿ ಮೇಲೆ ಬಿಟ್ಟು ಹೋಗಿದ್ದಾರ. ಅವರ ಹುಟ್ಟನ್ನ ನಾವು ಅವಲೋಕಿಸಿದ್ರ ಬಹಳಷ್ಟು ತೊಂದರೆದಾಯಕ ಆಗಿತ್ತು. ಅವ್ರ ಇತಿಹಾಸವನ್ನ ಓದಿದ್ರೆ ಗೊತ್ತಾಗುತ್ತೆ. ಆ ಬಡತನವನ್ನ ಲೆಕ್ಕಿಸದ, ಅದಕ್ಕೆ ಒಂದು ಗಾದಿ ಮಾತು ಬರುತ್ತಲ್ಲ, ಬಡವನಾಗಿ ಹುಟ್ಟಿ ಬಡವನಾಗಿ ಸತ್ತರೆ ಬದುಕಿಗೆ ಅವಮಾನ, ಆದರ್ಶವಿಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಇವು ಎರಡೂ ಗುಣಗಳನ್ನ ಸಾಧಿಸಿ ತೋರಿಸಿದವರು ಯಾರು ಅಂದ್ರ ಎಸ್.ಎಲ್. ಭೈರಪ್ಪನವರು. ಕುವೆಂಪು ಅವರನ್ನ ಕುರಿತು, ಪಂಪನನ್ನ ಕುರಿತು ಕುವೆಂಪು ಒಂದ್ ಮಾತು ಹೇಳ್ತಾರ, ಪಸರಿಪ ಕನ್ನಡ ಕೊಡೆಯ ನೋರುವವನೇ ಸತ್ಕವಿ ಪಂಪನ. ಯಾವಾಗ್ಲೂ ಹಂಗ ಇವ್ರ ಬಗ್ಗೆ ಹೇಳ್ಬೋದು ನಾವು. ಕಾದಂಬರಿ ಲೋಕಕ್ಕೆ ಒಬ್ಬನೇ ಎಸ್.ಎಲ್. ಭೈರಪ್ಪ ಅಂತ ಹೇಳಿ ನಾವು ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ, ಸಂತೋಷದಿಂದ ಹೇಳಬಹುದು. ಅಷ್ಟು ನೋಡ್ರಿ, ಕೆಲವೊಂದು ಕೃತಿಗಳಿರ್ತಾವ, ಓದಕ್ ಹತ್ತಿದ ತಕ್ಷಣ ನಿದ್ದೆ ಬರುತ್ತೆ. ಆದ್ರೆ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳನ್ನ ನಾವು ಓದ್ತಾ ಹೋದಂಗೆಲ್ಲ ನಿದ್ದೆಯನ್ನ ಮರ್ತು ಬಿಡ್ತೀವಿ ನೋಡ್ರಿ. ಹಸಿವನ್ನ ಮರಿತೀವಿ, ತೃಷಿಯನ್ನ ಮರಿತೀವಿ. ಆದ್ರ ಅದು ಕಾದಂಬರಿಗಳು ಹೆಂಗದವಂದ್ರ ಮುಗಿಯುವವರೆಗೆ ಓದುವರಲ್ಲಿ ಆಸಕ್ತಿಯನ್ನ, ಕುತೂಹಲವನ್ನ ಮೂಡಿಸ್ತಕ್ಕಂಥ ವಿಷಯ ವಸ್ತುವನ್ನ ಕಾದಂಬರಿಗಳಲ್ಲಿ ಹಿಡಿದಿಟ್ಟವರು ಎಸ್.ಎಲ್. ಭೈರಪ್ಪನವರು. ನಮ್ಮ ಸನಾತನ ಸಂಸ್ಕೃತಿಯನ್ನ, ಮೌಲ್ಯಗಳನ್ನ ಬಹಳಷ್ಟು ಉನ್ನತ ಮಟ್ಟಕ್ಕ ಸಾಹಿತ್ಯ ಕೃತಿಗಳಲ್ಲಿ ಹಿಡಿದಿಟ್ಟವರು. ಯಾರು ಒಬ್ಬ ಪ್ರಮುಖರ ಸಾಲಿನೊಳಗ ಅಗ್ರಗಣ್ಯರು ಯಾರು ನಿಲ್ತಾರಂದ್ರ ಎಸ್.ಎಲ್. ಭೈರಪ್ಪನವರು ನಿಲ್ತಾರ. ಸುಮಾರು ನಮ್ಮ ಪ್ರಕಾಶ್ ಅವರು ಬಹಳಷ್ಟು ವಿವರವಾಗಿ ಅವ್ರ ಬಗ್ಗೆ ಮಾತಾಡಿದ್ರು. ಸಮಯದ ಪರಿಮಿತಿ ಒಳಗೆ ಒಂದ್ 2-3 ಮಾತುಗಳನ್ನ ಹೇಳಿ ಬಿಡ್ತೀನಿ ಅಂತ ಸಿದ್ದು ಕೈ ಮಾಡೋದಕ್ಕಿಂತ ಮೊದಲು ಬಿಡ್ತೀನಿ. ಖ್ಯಾತ ಕಾದಂಬರಿಕಾರಕಂತ ನಾವು ಕರಿತೀವಿ ಅಂದ್ರ ಬಹು ಮೌಲ್ಯಗಳನ್ನ ಉಳ್ಳಂತ, ಶಾಶ್ವತವಾಗಿ ನಿಲ್ತಕ್ಕಂಥ ಆದರ್ಶವನ್ನ ಹೊಂದಿದಂತ 25 ಕಾದಂಬರಿಗಳನ್ನ ಅವರು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ್ದಾರ. ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರ. ಅವರ ಕಾದಂಬರಿಗಳು ನಮ್ಮ ರಾಷ್ಟ್ರದ ವಿವಿಧ ಭಾಷೆಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಭಾಷೆಯಾದ ಇಂಗ್ಲಿಷ್ನಲ್ಲಿಯೂ ಸಹ ಅನುವಾದಗೊಂಡಿವೆ. ಒಂದು 4 ಕಾದಂಬರಿಗಳು ಚಲನಚಿತ್ರ ಆಗ್ಯಾವ, ಒಂದು 3 ಕಾದಂಬರಿಗಳು ಧಾರಾವಾಹಿಯಲ್ಲಿ ಮೂಡಿ ಬಂದವ. ಇಷ್ಟು ಕಾದಂಬರಿಕಾರರಲ್ಲದೆ ಅವರು ತತ್ವಶಾಸ್ತ್ರದಲ್ಲಿ ಕುರಿತು ಕೃತಿಗಳನ್ನ ರಚಿಸಿದ್ದಾರೆ. ಸತ್ಯ ಮತ್ತು ಸೌಂದರ್ಯ ಅಂತಕ್ಕಂಥದ್ದು ಅವರ PhD ಕೃತಿ. ಅದರ ಮುಖಾಂತರ ಅವರು ಡಾಕ್ಟರೇಟ್ ಪದವಿಯನ್ನ ಪಡೆದರು. ಅತ್ಯಂತ ಶ್ರೇಷ್ಠವಾದಂಥ ಕೇಂದ್ರ ಸರ್ಕಾರ ನೀಡ್ತಕ್ಕಂಥ 2023 ಪದ್ಮವಿಭೂಷಣ ಪ್ರಶಸ್ತಿಯನ್ನ ಪಡೆದ್ರ ಜೊತೆಗೆ ಇಡೀ ಸಾಹಿತ್ಯ ಲೋಕಕ್ಕೆ ಗುರುತಿಸ್ತಕ್ಕಂಥ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು. ಸರಸ್ವತಿ ಸಮ್ಮಾನ ಅಂತ ದೊಡ್ಡ ಪ್ರಶಸ್ತಿ ಬಂತು. ಕರ್ನಾಟಕದೊಳಗ ಸಂಶೋಧನೆಯೊಳಗ ಸಾಹಿತ್ಯ ಕ್ಷೇತ್ರದೊಳಗ ಸೇವೆ ಮಾಡ್ತಕ್ಕಂಥವ್ರಿಗೆ ನೀಡ್ತಕ್ಕಂಥ ಅಗ್ರಗಣ್ಯ ಪಂಪ ಪ್ರಶಸ್ತಿ ಅವರಿಗೆ ಬಂತು. ಹಂಪಿ ಯೂನಿವರ್ಸಿಟಿ ನೀಡ್ತಕ್ಕಂಥ ನಾಡೋಜ ಪ್ರಶಸ್ತಿ ಬಂತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಅವರಿಗೆ ಡಾಕ್ಟರೇಟ್ ಪದವಿಯನ್ನ ನೀಡಿದು. ಅವರ ಸಾಹಿತ್ಯ ಅಂಶಗಳು ಅಥವಾ ಸಾಹಿತ್ಯ ಕೃತಿಗಳ ಮೂಲಕ ನೀಡಿದಂಥ ಮೌಲ್ಯಗಳು ಹೇಗೆ ಶರಣರು ಈ ಭೂಮಿ ಮೇಲೆ, ಈ ಭೂಮಿ ಜೀವಂತವರಿಗೆ ಹೇಗೆ ಜೀವಂತವಾಗಿರ್ತಾರೋ ಹಂಗ ಎಸ್.ಎಲ್. ಭೈರಪ್ಪನವರು ಈ ಭೂಮಿ ಎಲ್ಲಿಯವರೆಗೆ ಜೀವಂತ ಇರುತ್ತಾ ಅಲ್ಲಿವರೆಗೆ ತಮ್ಮ ಸಾಹಿತ್ಯದ ಮೂಲಕ, ಅದಕ್ಕೆ ಮರಣವೇ ಮಹಾನವಮಿ ಅಂತ ಹೇಳ್ತೀವಿ ನಾವು. ಯಾರಿಗೆ ದಾರಿದ್ರ್ಯತನ ಇರುತ್ತಾ, ಸೋಮಾರಿತನ ಇರುತ್ತಾ, ಆಲಸ್ತನ ಇರುತ್ತಾ, ಲೌಕಿಕ ಸಂಪತ್ತುಗಳ ಹಿಂದೆ ಬೆನ್ನತ್ತಿರ್ತಾರ, ಸಾವು ಅವ್ರಿಗೆ ಭಯ ಅನ್ಸುತ್ತ, ಸಂಕಟ ಅನ್ಸ್ತಾರ. ಆದ್ರ ಎಸ್.ಎಲ್. ಭೈರಪ್ಪನವರು ಕೊನೆಯ ಉಸಿರಿರುವವರೆಗೆ, ಹೆಂಗ ಹಳಕಟ್ಟಿಯವರು ಸಾಯುವಂತ ಸಂದರ್ಭದಲ್ಲಿಯೂ ಸಹ ಈ ಕೃತಿಗಳನ್ನ ಪ್ರಿಂಟ್ ಮಾಡ್ರಿ ಅಂತ ಹೇಳಿದ್ರಲ್ಲ, ಆ ರೀತಿ 94 ಹೇಳ್ತಾರಲ್ಲ ಬಸವಣ್ಣವರು, ಭಕ್ತಿಯ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ಅಂಕುರಿಸಿ, ಆ ರೀತಿಯಾದಂಥ ಬದುಕವ್ರದಾಗಿತ್ತು. ಲಿಂಗವೆಂಬ ಎಲೆ ಆಯ್ತು, ಆ ವಿಚಾರವೆಂಬ ಕಾಯ ಆಯ್ತು, ವಿಚಾರವೆಂಬ ಹಣ್ಣಾಯ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ
ತನಗೆ ಬೇಕೆಂದು ಎತ್ತಿಕೊಂಡು ಆ ರೀತಿಯಾಗಿ ಪರಿಪೂರ್ಣವಾದಂಥ ಜೀವನವನ್ನ ಸಾಗಿಸಿದವರು ಯಾರಂದ್ರ ಯಶಲ್ ಭೈರಪ್ಪನವರು. ಅಂಥವರ ಕುರಿತು ಇವತ್ತು ನಮ್ಮ ಬಿರಾದರ್ ಸರ್ ಅವರ ಕುಟುಂಬ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಅಥವಾ ನುಡಿನಮನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ತಮ್ಮೆಲ್ಲ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದ್ರ ಜೊತೆಗೆ ಯಶಲ್ ಭೈರಪ್ಪ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನಂದ್ರ ಅವರ ಕೃತಿಗಳನ್ನ ಓದಬೇಕು, ಓದ್ರ ಜೊತೆಗೆ ಅರಿತುಕೊಳ್ಳೋದ್ರ ಜೊತೆಗೆ ಅರ್ಥೈಸ್ಕೊಳ್ಳೋದ್ರಿಗೆ ಬದುಕಿಗೆ ಅವುಗಳನ್ನ ತೆಗೆದುಕೊಂಡೋಗಿ ಆ ರೀತಿಯಾದಂಥ ಸುಂದರವಾದ ಬದುಕನ್ನ ಕಟ್ಟಿಕೊಂಡಾಗ ಮಾತ್ರ ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ನಾವೊಂದು ಗೌರವವನ್ನು ಕೊಟ್ಟಂಗಾಗತ್ತಾ. ಆ ರೀತಿಯಾಗಿ ಅವ್ರ ಕೃತಿಗಳನ್ನ ಇನ್ನಷ್ಟು ಯಾವ ಓದಿಲ್ಲ ದಾಟೊಂದ ನೋಡಿ ಪರ್ವ ದಾಟಂತ ಓದ್ತಾ ಹೋಗ್ರಿ. ನಾವು ಒಂದು 3-4 ಕದಮ ವಂಶವೃಕ್ಷ ಓದ್ಕೊಂತ ಹೋಗ್ತಾನೆ, ಓದೋದೇ ಬೇಡ ನಾವು ಅವನ ಮುಂದೆ ಕರ್ಕೊಂಡು ಹೋಗ್ತಾವ. ಅಷ್ಟು ಅದ್ಭುತವಾದಂಥ ಕುತೂಹಲವನ್ನ ಕೆರಳಿಸ್ತಕ್ಕಂಥ ವಿಷಯ ವಸ್ತುಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿಗಳನ್ನ ಈ ಸಾಹಿತ್ಯ ಲೋಕಕ್ಕೆ ಕೊಡೋದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗ, ಅಂತಾರಾಷ್ಟ್ರೀಯ ಇಂಗ್ಲಿಷ್ ಅರವಾದವಲ್ಲ ಮಟ್ಟದೊಳಗ ಕನ್ನಡ ಸಾಹಿತ್ಯದ ಎತ್ತರವನ್ನ ಎತ್ತಿಸಿದವರು ಯಾರು? ಎಸ್.ಎಲ್. ಭೈರಪ್ಪನವರು. ಒಂದು ಮಾತು ಹೇಳ್ಬಿಟ್ಬಿಡ್ತೀನಿ. ಇವತ್ತು ತಾವೆಲ್ಲ ನೋಡಿರ್ಬೋದು, ನಮ್ಮ ದಸರಾವನ್ನ ಉದ್ಘಾಟಿಸಿದಂಥ ಬಾನು ಮುಸ್ತಾಕ್ ಅವರ ಮನೆ ನೋಡ್ರಿ. ಯಾವುದೇ ಒಂದು ಕೃತಿಯನ್ನ ಬರಿಬೇಕಾದ್ರ ಕ್ಷೇತ್ರ ಕಾರ್ಯ ಬಹಳ ಮುಖ್ಯ ಆಗಿರುತ್ತೆ. ಅಂದ್ರೆ ಅಡ್ಡಾಡಿ ಅಂಶಗಳನ್ನ ಸಂಗ್ರಹ ಮಾಡ್ಬೇಕು, ಆಕಾರ ಸಾಮಗ್ರಿಗಳನ್ನ ಗ್ರಹಿಸ್ಬೇಕು. ಅವ್ರ ಮನ್ಯಾಗ ಹೋಗಿ 1 ವಾರ ಇದ್ರಂತ, ತಾವೆಲ್ಲ ಓದಿರ್ಬೇಕಂತ ತಿಳ್ಕೊಂತೀನಿ. ಅವ್ರ ಮನೆಗೆ ಹೋಗಿ ಅವ್ರ ಸಂಸ್ಕೃತಿ ಏನೈತಿ, ಅವ್ರ ನೀತಿಗಳೇನೈತಿ, ಆಹಾರ ವ್ಯವಹಾರಗಳೇನಿದಾವ, ಅದ್ರ ಜೊತೆಗೆ ಮಸೂತಿಗೆ ಹೋಗೋದ್ರಂತ, ಅವರ ಶಿಕ್ಷಣ ಸಂಸ್ಥೆಗಳಿಗೆ ಹೋದ್ರಂತ. 1 ವಾರ ಅವ್ರ ಮನೆಯಾಗಿದ್ದು ಈ ಎಲ್ಲ ಅಂಶಗಳನ್ನ ಸಂಗ್ರಹ ಮಾಡಿ ಆವರಣ ಅಂತಕ್ಕಂಥ ಕಾದಂಬರಿಯನ್ನ ಬರೆದ್ರು ಅಂತ ಹೇಳಿ ಇವತ್ತು ಅವರೇ ಹೇಳ್ಕೊಂಡಾರ. ಈ ರೀತಿಯಾಗಿ ಒಬ್ಬ ಲೇಖಕನಾದಂಥವನು ಇಡೀ ಏನು ಕೋಶ ಓದಕ್ಕೂ ದೇಶ ತಿರುಗಬೇಕು ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಗುಣವನ್ನು ಅಳವಡಿಸಿಕೊಂಡವರು ಎಸ್.ಎಲ್. ಭೈರಪ್ಪ ಅವರು. ಅವರ ಕೃತಿಗಳನ್ನು ಓದೋಣ, ಅವರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಸಾರ್ಥಕ ಆಗುತ್ತಂತಕ್ಕಂಥ 2 ಮಾತುಗಳನ್ನು ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು. ಒಬ್ಬ ಲೇಖಕ ಯಶಸ್ವಿ ಲೇಖಕ ಆಗ್ಬೇಕಾದ್ರೆ ಒಂದು ಬರಹವನ್ನ ಬರೆಯುವುದಕ್ಕಿಂತ ಮುಂಚೆ ಆತ ಬರೀತಕ್ಕಂಥ ಬರಹದ ಬಗೆಗಿನ ಒಂದು ಅವನ ದೃಷ್ಟಿಕೋನ ಮತ್ತು ಪೂರ್ವ ಸಿದ್ಧತೆ ಬಹಳ ಮುಖ್ಯ ಆಗ್ತದೆ. ಆ ಕಾರ್ಯವನ್ನ ತಮ್ಮ ಬರಹದುದ್ದಕ್ಕೂ ಪಾಲಿಸಿಕೊಂಡು ಬಂದಂಥವರು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ಅವರು ಎಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಭಾಷೆಯನ್ನು ಎತ್ತರಕ್ಕೆ ಏರಿಸಿದ್ರು ಅಂದ್ರೆ, ಸರ್ ಹೇಳಿದ್ರು, ಅವರ ಗೃಹಭಂಗ ಮತ್ತು ವಂಶವೃಕ್ಷ ಕಾದಂಬರಿಗಳು ಇಂಗ್ಲಿಷ್ ಸೇರಿದಂತೆ ಭಾರತದ ಸುಮಾರು 14 ಭಾಷೆಗಳಿಗೆ ಭಾಷಾಂತರ ಆಗಿದ್ದಾವಂತ ನಾವು ಓದಿದ್ವಿ. ಅಂತಹ ಒಂದು ಪ್ರಸಿದ್ಧಿಯನ್ನ ಎತ್ತರವನ್ನ ಕನ್ನಡ ಭಾಷೆಗೆ ತಂದುಕೊಟ್ಟಿರ್ತಕ್ಕಂಥ ಭೈರಪ್ಪನವರನ್ನ ನಾವು ಮತ್ತೆ ಮತ್ತೆ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದಂತ ಶ್ರೀಯುತ ಬಸವರಾಜ್ ಕೋರಿ ಸರ್ ಅವರಿಗೆ ಅಭಿವಂದನೆಗಳನ್ನು ಹೇಳ್ತಾ, ಇದೀಗ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಮಣಿ ಸರ್ ಅವರು ತಮ್ಮ ನುಡಿಗಳನ್ನು ಅರ್ಪಿಸಬೇಕು ಸಭೆಗಂತ ಅನಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಕಾಶ್ ನರಗುಂದ್ ಸರ್ ಸಾಕಷ್ಟು ಭೈರಪ್ಪನವ್ರ ಬಗ್ಗೆ ಹೇಳಿದರು, ನಮ್ಮ ಕೋರಿ ಸರ್ ಕೂಡ ಹೇಳಿದರು. ನಿಜ, ಅತ್ಯಂತ ಶ್ರೇಷ್ಠ ಮಟ್ಟದ ಸಾಹಿತಿಗಳು, ಕನ್ನಡವನ್ನ ಉತ್ಕೃಷ್ಟ ಮಟ್ಟಕ್ಕೆ ಏರಿಸಿದಂಥವ್ರು. ಎಲ್ಲರೂ ಕಾದಂಬರಿಗಳು ಬರೀತಾರ, ಅವರು ಕಾದಂಬರಿಗಳನ್ನು ಬರೀತಾರ. ಅವರ ಕಾದಂಬರಿಗಳಿಗೆ ಬೇರೆಯವರು ಬರ್ತಕ್ಕಂಥ ಕಾದಂಬರಿಗೆ ನಾವು ಹೋಲಿಸಿ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಕಾಣ್ತೀವಿ ನಾವು. ಕೆಲವೊಬ್ರು 1-2 ತಿಂಗಳದಾಗ, 3 ತಿಂಗಳದಾಗ, 4 ತಿಂಗಳದಾಗ ಕಾದಂಬರಿ ಬಡ ಏನ್ ತಿಳಿದಿತ್ತು ಹಾಕಿ ಬರೆದು ಗೀಚ್ ಒಗಿತಾರ. ಆದ್ರೆ ಭೈರಪ್ಪನವ್ರು ಹಂಗ್ ಮಾಡ್ತಿರ್ಲಿಲ್ಲ. ಒಂದೊಂದು ಕಾದಂಬರಿ ಬೇಕಾದ್ರೆ 4 ವರ್ಷ 5 ವರ್ಷ ಅವ್ರು ತಗೋತಿದ್ರು ಅಂತಕ್ಕಂಥದ್ದು. ಸ್ಥಳದಿಂದ ಹಿಡ್ಕೊಂಡು ಅವರು ಪರಿಶೀಲನೆ ಮಾಡ್ತಾ ಇದ್ರು. ಯಾವ ವಾಕ್ಯಗಳನ್ನು ಉಪಯೋಗಿಸ್ಬೇಕು, ಯಾವ ಶಬ್ದಗಳನ್ನು ನಾವು ಉಪಯೋಗಿಸ್ಬೇಕು, ಯಾವ ಶಬ್ದಗಳ ಪದಪ್ರಯೋಗವನ್ನು ಮಾಡಿದ್ವಿ ಅನ್ನೋದು ಏನಾಗ್ತದೆ. ಯಾವುದೇ ಬರೀಬೇಕಾದ್ರೂ ಕೂಡ ಅದಕ್ಕೆ ಬೇಕು ಆಧಾರಗಳು ಬೇಕು. ಅವರು ಬರೆದಾರ, ಆವರಣ ಬರೆದಾರ, ಅವ್ರ ಆಧಾರ ಇಟ್ಕೊಂಡ್ ಅವ್ರ ಬಗ್ಗೆ ಸಾಕಷ್ಟು ವಿಮರ್ಶೆ ಆಗುವಾಗ ಆವರಣ ಬರೆದಾಗ. ಆಗ ಅವ್ರು ಯಾರ್ಯಾರು ವಿಮರ್ಶೆ ಮಾಡಿದ್ರು ಆ ವಿಮರ್ಶಕರನ್ನ ಕರೆದು ಇಂತಿಂತ ಆಧಾರ ಅದಾವ, ಈ ಆಧಾರ ಇಟ್ಕೊಂಡು ನಾವು ಏನಪ್ಪ ಕಾದಂಬರಿಯನ್ನ ಬರೆದೇನೆ ಅಂತಕ್ಕಂಥ ಮಾತನ್ನ ಹೇಳಿ ವಿಮರ್ಶಕರ ಬಾಯನ್ನು ಕೂಡ ಮುಚ್ಚಿದಂತವ್ರು ಯಾರಪ್ಪ ಅಂದ್ರೆ ಅವ್ರು ತಕ್ಕ ಉತ್ತರವನ್ನು ಕೊಡ್ತಿದ್ರು. ಅಷ್ಟು ತಕ್ಕ ಉತ್ತರವನ್ನ, ದಿಟ್ಟ ಉತ್ತರವನ್ನು ಕೊಡಬೇಕಾಗಿತ್ತಪ್ಪ ಅಂದ್ರೆ ಅಂತ ತಾಕತ್ ಬೇಕು, ಅಂತ ಅಧ್ಯಯನ ಬೇಕು. ಅಂತ ಅಧ್ಯಯನ ಮಾಡಿದಾಗ ಆ ಒಂದು ತಾಕತ್ ಬರ್ತದೆ. ಆ ತಾಕತ್ತು, ಆ ತೂಕ ಆಗಿತ್ತಪ್ಪ ಅಂದ್ರ ಎಸ್.ಎಲ್. ಭೈರಪ್ಪ ಅವ್ರಿಗಿತ್ತು. ಹೇಳಿದ್ರಲ್ಲ, ನಾನು ಗರ್ವ ಮಂಗನ ಓದಿನಿ, ದಾಟು ಓದಿನಿ. ಮೊನ್ನೆ ನಮ್ಮ ಮಗ ಡಾಕ್ಟರ್ ಅದನ್ನ, ಅವನು ಎಸ್.ಎಲ್. ಭೈರಪ್ಪನವರು ಪೂರ್ಣಚಂದ್ರ ಚಂದ್ರಶಿವರ ಅವ ಆತ್ಮೀಯ ಇದು ಅಭಿಮಾನಿ. ಅವನು ಮೊನ್ನೆ ಅವನ ಟೇಬಲ್ ಮ್ಯಾಗ ಕವಲು ಇತ್ತು, ಏನೋ ಕವಲ್ ಇಟ್ಟಿಯಲ್ಲ ಅಂದೆ. ಇವತ್ತನ್ನೇ ನನ್ನ ಪಸಿ ಓದ್ಬೇಕಾಗೈತಿ, ನೀವು ಓದ್ತಿದ್ರು ಓದಲ್ಲ. ಒಂದು 4-5 ಪೇಜ್ ಓದಿದೆ, ಮತ್ತೆ ಈ ಕಡೆ ಬಂದ್ಬಿಟ್ಟು ನಾನು
ಅವ್ರ ಕಾದಂಬರಿಗಳೇ ಹಂಗದ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿ. ಅದೇ ನಮಗೆ ಬಹಳಷ್ಟು ನಾವು ದುಃಖಕರ ವಿಷಯ ಏನಪ್ಪಾ ಅಂದ್ರೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ. ಇನ್ ತಿಳ್ಕೊಳ್ಬೇಕು ನಾವು, ಎಂತೆಂಥವ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಸರ್ಕಾರ, ಇವ್ರಿಗೆ ಯಾಕೆ ಕೊಡ್ಲಿಲ್ಲ? ಅಲ್ಲೇ ರಾಜಕಾರಣ ಮಾಡ್ತಾ ಇದೆ, ರಾಜಕೀಯ ಮಾಡ್ತಾ ಇದೆ. ಇವ್ರನ್ನ ಬಲಪಂಥಿ ಅಂದ್ಕೊಂಡು ಇವ್ರು ಸೇರಿಸ್ಬಿಟ್ರು, ಎಡಪಂಥಿಯರು ಕೂಡ್ಕೊಂಡೆಲ್ಲ ಏನು ಬುದ್ಧಿಜೀವಿಗಳು ಕೊಂಡು ಹಾರಾಡ್ತಾರಲ್ಲ, ಇವರೆಲ್ಲರೂ ಯಾರನ್ನ ಮೂಲಿಗುಂಪು ಮಾಡಿದ್ರಪ್ಪ ಅಂದ್ರ ಎಸ್.ಎಲ್. ಭೈರಪ್ಪನವ್ರ ಮೂಲಿಗುಂಪು. ಅವ್ರನ್ನೇನೋ ಅವ್ರ ಪ್ರಶಸ್ತಿ ಕೊಡ್ಲಿಕ್ಕಂದ್ರ ಅವ್ರ ತೂಕ ಕಡಿಮೆ ಆಗ್ಲಿಲ್ಲ. ಅವ್ರು ಹೆಂಗ ಅವ್ರ ಮೂಲಿಗುಂಪು ಮಾಡಬೇಕಂತ ಮಾಡಿದ್ರು ಕೆಲವೊಬ್ರು. ಅವ್ರು ಹಂಗಂಗ ಬೆಳೆದು ಏನಪ್ಪ ಅಂದ್ರೆ ಮೇರು ಪರ್ವತ ಆಗಿದೆ. ತಮ್ಮ ಬೆಳವಣಿಗೆ ಒಳಗ, ತಮ್ಮ ಬುದ್ಧಿಶಕ್ತಿ ಒಳಗ ಅವರು ಅಂಥವರನ್ನು ಕೂಡ ಸೋಲಿಸ್ತಿದ್ರು ಅಂತಕ್ಕಂಥದಕ್ಕೆ ಇದು ಉದಾಹರಣೆ. ಮತ್ತು ಅವರು ಪರಿಸರ ಪ್ರೇಮಿಗಳು. ಅವರು ಸಂತೇಶ ಶಿವರ ಅಲ್ರಿ ಸಂತೇಶ, ಅಲ್ಲಿ ಅವರೊಂದು ಕೆರೆಯ ಧೂಳನ್ನ ಹೊಲಸನ್ನ ತೆಗಿಸಿ ಅಲ್ಲಿ ಪರಿಶುದ್ಧವಾಗಿಟ್ಟಿದ್ದಾರೆ. ಅಲ್ಲಿ ಕೊಳಚೆಯನ್ನು ತೆಗಿಸಿ ಅಲ್ಲಿ ನೀರು ಭರ್ಪೂರ್ ತುಂಬಿ ಇದಾಗೈತಂತ. ಅವರು ಮಣ್ಣಿ ಹೋಗಿ ಹೇಳಿದ್ರಂತ, ಏನ್ ಮಾಡಿದ್ರು ಕೂಡ ಈ ಕೆರೆ ಬತ್ತಲಾರ್ದಂಗೆ ನೋಡ್ಕೊರಪ್ಪ ಸಾಕು ಅಂತ ಹೇಳಿ. ಅಂದ್ರೆ ಅವ್ರ ಪರಿಸರ ಪ್ರೇಮಿಗಳು ಕೂಡ ಆಗಿದ್ರು, ಪ್ರಜ್ಞಾವಂತರಾಗಿದ್ರು. 94 ವರ್ಷದ ಇಳಿ ವಯಸ್ಸಿನೊಳಗೂ ಕೂಡ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ತಮ್ಮ ವ್ಯಕ್ತಿತ್ವವನ್ನು ತಾವು ರೂಪಿಸ್ಕೋಬೇಕು, ಮತ್ತೊಬ್ಬರಿಗೆ ಭಾರ ಆಗಬಾರ್ದು ಅಂತಕ್ಕಂಥದ್ದು. ಅವ್ರ ಇಬ್ರು ಜನ ಗಂಡ್ಮಕ್ಳು, ಇಬ್ರು ಒಬ್ಬ ಇಂಗ್ಲೆಂಡ್ ಲಂಡನ್ಯಾಗ ಅದಾರ, ಬೇರೆ ಅಲ್ಲಿ ಬೆಂಗಳೂರಾಗ ಇಲ್ಲಿ ಅದಾರ. ಇದ್ರು ಕೂಡ ಮಕ್ಕಳ ಹತ್ರ ಅವ್ರು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರ ಕೊನೆಗಾಲದೊಳಗ ವಿಶ್ವೇಶ್ವರ ಭಟ್ರು ಅವ್ರ ಮನ್ಯಾಗ ಅದಾರ. ಅವ್ರು ಹೋಗಿ ವಿಶ್ವೇಶ್ವರ ಭಟ್ರ ಮನ್ಯಾಗ ನಾನ್ ನಿನ್ ಮನೆ ಸ್ವಚ್ಛ ಹೇಳ್ತಿದ್ರು, ನಾ ಇಂತಲ್ಲಿ ಬರಬೇಕಂತ ಮಾಡಿ ಹೇಳ್ತಿದ್ರು, ನಾನು ನಿನ್ ಮನೆಗೆ ಬರ್ತೇನೆ, ನಿನ್ ಮನೆಗೆ ಇಷ್ಟು ಇರ್ತೀನಿ ಅಂತಿದ್ರಂತ. ಕಾದಂಬರಿ ಬರೀಬೇಕಾದ್ರೆ ಕೂಡ ಅಷ್ಟೇ, ಈ ಬಾಣು ಮುಸ್ತಾಕ್ರ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ಅನಾವರಣ ಕಾದಂಬರಿ ಆವರಣ ಕಾದಂಬರಿ ಬರಿ ಬಂದಾಗ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಬರೀಬೇಕಾಗ್ತದೆ. ಮುಸ್ಲಿಂ ಹೆಂಗದಾರ, ಅವ್ರ ಧರ್ಮ ಹೆಂಗದ, ಅವ್ರ ಆಚಾರ ಹೆಂಗದ, ಅವ್ರ ವಿಚಾರ ಹೆಂಗದವ, ಅದು ತಿಳ್ಕೊಳಿಕ್ ಹೋಗಿ ಅವ್ರ ಮನ್ಯಾಗ ಅವ್ರಿಗೆ ಹಂಚಿಗೆ ಬಂದ್ಬಿಡ್ತಂತ ಬಾಣ ಮುಸ್ತಾಕ್ ಅವ್ರಿಗೆ. ದೊಡ್ಡ ವಿದ್ವಾಂಸರು ಸಾಹಿತಿಗಳು ನನ್ನ ಮನೆಗೆ ಬರ್ತಾರಲ್ಲ ಅಂತೇಳಿ, ನೀವೇನು ಊಟ ಮಾಡ್ತಾರ ಅಂತ, ನನಗೇನು ವೆಜ್ ಸಾಕು, ನನಗೆ ನಾನ್ ವೆಜ್ ತಿನ್ನವಲ್ಲ ಅಂದಾಗ ಎಲ್ಲ ಸ್ವಚ್ಛ ಮಾಡಿ ಫ್ರಿಜ್ ಎಲ್ಲ ತೊಳೆದು, ಯಾಕಂದ್ರೆ ಅವ್ರಿಗೆ ಅಪಚಾರ ಆಗ್ಬಾರ್ದಲ್ಲ ಅಷ್ಟು ಸರಿಯಾಗಿ ನೋಡ್ಕೊಂಡ್ರು. ಅವ್ರ ಮನೆಯಾಗ ಒಂದು ವಾರ ಇದ್ಕೊಂಡು ಆ ಮುಸ್ಲಿಂ ಸಂಸ್ಕೃತಿ ಬಗ್ಗೆ ಅರ್ಥ ಮಾಡ್ಕೊಂಡ್ರು. ಮಸೀದಿಗಳು ಹೆಂಗದಾವ, ನಮಾಜ್ ಹೆಂಗ್ ಮಾಡ್ತಾರ, ಅಲ್ಲಿ ಹೋಗಿ ಕೂಡ ಅವರು ಅವಲೋಕನ ಮಾಡಿರುವಂತಕ್ಕಂಥ. ಅಂದ್ರೆ ಅವ್ರ ಸೂಕ್ಷ್ಮ ಮತಿ ಹಂಗದ. ನಾವು ತಳಮಟ್ಟದಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವುದೇ ಕೃತಿಗಳನ್ನ ಬರೀಬೇಕಾದಂದ್ರೆ ಇದು ಮಾಡ್ಬೇಕು. ನಾವೆಲ್ಲ ಅವ್ರನ್ನ ನೋಡಿ ಕಲಿಬೇಕು. ನಾವ್ ಇಲ್ಲೇ ಕುತ್ಕೊಂಡು ಗೀಚ್ತೀವಲ್ಲ, ಆ ಗೀಚುದಲ್ಲ, ಪ್ರತಿಯೊಂದು ಪದಕ್ಕೆ ಅರ್ಥ ಅದ, ಪ್ರತಿಯೊಂದು ಶಬ್ದಕ್ಕೆ ಅರ್ಥ ಅದ, ಪ್ರತಿಯೊಂದು ವಾಕ್ಯಕ್ಕೆ ಅರ್ಥ ಅದ. ಆ ವಾಕ್ಯವನ್ನು ನಾವು ಪರಿಪೂರ್ಣಗೊಳಿಸ್ಬೇಕಾತಂದ್ರೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಹೆಂಗ್ ಉಪಯೋಗಿಸ್ಬೇಕು, ನಮ್ಮ ಸಾಹಿತ್ಯ ಜನರ ಮನಸ್ಸನ್ನು ಅರಳಿಸಬೇಕೆ ಹೊರತಾಗಿ ಕೆರಳಿಸಬಾರದು ಅಂತ ಒಂದು ಸಾಹಿತ್ಯವನ್ನು ಬರೆದಂಥವ್ರು. ಕೆಲವೊಂದು ಗ್ರಂಥಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮುಟ್ಟಿನ ಕೈ ತಕೊಳ್ತೀವಿ. ಕೆಲವು ಗ್ರಂಥಗಳದಾವ ಅವನೇನಪ್ಪಾ ಅಂದ್ರೆ ಕೈ ತಕೊಂಡ್ ಮುಟ್ಟಬೇಕು. ಕೈ ತಕೊಂಡ್ ಮುಟ್ಟಬೇಕಂದ್ರೆ ಅಂತ ಅಷ್ಟು ಪವಿತ್ರ ಗ್ರಂಥಗಳು ಇರ್ತಾವ. ಕೆಲವೊಂದು ಗ್ರಂಥ ಇರ್ತಾವ ಅವನ್ನ ಯಾಕ್ರ ಓದಿನಪ್ಪ, ಯಾಕೆ ಇಂಥ ಗ್ರಂಥ ಹಿಡಿದಪ್ಪ ಅಂತಕ್ಕಂಥ ಗ್ರಂಥಗಳು ಅದಾವ. ಆ ಗ್ರಂಥಗಳಿಗೆ ಬೆಲೆ ಇರುವುದಿಲ್ಲ. ಇನ್ನು ಕುವೆಂಪುರವರು ರಾಮಾಯಣ ದಶಮಕ್ಕಿಂತ ಇವರ ಗ್ರಂಥಗಳನ್ನ ಜನರು ನಂಬುತ್ತಿದ್ರು. ರಾಮಾಯಣ ದಶಮ ಶ್ರೇಷ್ಠ ಗ್ರಂಥ ಅಂತೀವಿ ನಾವು. ಅವರ ಗ್ರಂಥವನ್ನು ಕೂಡ ಜನರು ಒಪ್ಪಲಿಲ್ಲ. ಹೆಚ್ಚು ಒಪ್ಪಿದಂತ ಯಾರ ಗ್ರಂಥಪ್ಪ ಅಂತಂದ್ರೆ ಎಸ್.ಎಲ್. ಭೈರಪ್ಪನವರ ಗ್ರಂಥಗಳನ್ನ ಅವರು ಒಪ್ತಿದ್ರು ಜನರು ಅಂತಕ್ಕಂಥದ್ದು. ಅದನ್ನ ನೋಡಿದಾಗ ಅಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೇನು ಕೊರಗಲಿಲ್ಲ, ನಮ್ಗೆ ಜ್ಞಾನ ಪೀಠ ಪ್ರಶಸ್ತಿ ಸಿಗಲ್ಲ ಅಂತೇಳಿ. ನಮ್ಗೆ ಸರಸ್ವತಿ ಸಮ್ಮಾನ ಸಿಕ್ಕೈತಲ್ಪ, ಸರಸ್ವತಿ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವ್ದು ಅಂತಿದ್ರು. ಆದ್ರೆ ಅವರ ಮನಸ್ಸಿನೊಳಗೆ ಕೊರಗಿರೋದನ್ನು ಕೂಡ ನಾವು ಕಂಡಿದ್ದೇವೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮರಣೋತ್ತರವಾಗಿ ಆದ್ರೂ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ಬೇಕು ಅಂದ್ರೆ ಭೈರಪ್ಪನವ್ರಿಗೆ ಕೊಡಬೇಕು. ಆ ರೀತಿ ಕೊಟ್ಟು ಒಂದು ಭೈರಪ್ಪನವರ ಒಂದು ಬುದ್ಧಿಶಕ್ತಿ, ಅವರ ಪಾಂಡಿತ್ಯಕ್ಕೆ ಒಂದು ಬೆಲೆ, ಗೌರವವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವ್ರಿಲ್ಲ ನಿಜ, ಆದ್ರೆ ಅವರೆಲ್ಲರಲ್ಲಿ ಇದ್ದಾರೆ. ಸಾಹಿತಿಗಳು ಸಾಯುವುದಿಲ್ಲ. ತಮ್ಮ ಕೃತಿಗಳ ಮೂಲಕ ಯಾವಾಗಲೂ ಹೆಂಗಿರ್ತಾರಪ್ಪ ಅಂದ್ರೆ ಅವರು ಜೀವಂತವಾಗೇ ಇರ್ತಾರ. ಅನ್ನೋದಕ್ಕೆ ಬದುಕು ಹೇಳಕ್ಕಾಗಲ್ಲ. ಬದುಕು ಜಟಕ ಬಡ್ಡಿ ವಿಧಿಯದರ ಸಾಹೇಬ ಕುದುರೆ ನೀವು ಪೇಳದಂತೆ ಪೈದೆಗರು. ಮದುವೆಗೋ ಮೊಸರಕ್ಕೋ ಹೋಗಿ ಅಂದ ಕಡೆ ಹೋಗು, ಪದ ಖುಷಿಯ ನೆಲೆ ಇವರು ಮಂಕುತಿಮ್ಮ ಅನ್ಕೊಂಡು ಮಂಕುದೊಬ್ರು ಹೇಳ್ತಾರ. ನಾವು ಯಾವ ಹೊತ್ತಿನಾಗ ಇರ್ತೇವೋ ಯಾವ ಹೋಗಿ ಗೊತ್ತಿಲ್ಲ, ಆದ್ರೆ ಹೋಗುವ ಮುನ್ನ 4 ಜನರೇ ಬೇಕಾಗಿ ಹೋಗ್ಬೇಕು. 4 ಜನರಿಗೆಲ್ಲ ವಿಶ್ವಕ್ಕೆ ಬೇಕಾಗಿ ಹೋದಂತಾರೆ ಯಾರಪ್ಪ ಅಂದ್ರ ಎಸ್.ಎಲ್. ಭೈರಪ್ಪನವರು. ಅವ್ರ ದಿವ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭೈರಪ್ಪನವರ ಕುರಿತು ತಮ್ಮ ಮನದಾಳದ ಭಾವನೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಅಶೋಕ್ ಮಣಿ ಸರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಯುತ ರುದ್ರೇಶ್ ಕಿತ್ತೂರ್ ಸರ್ ಅವರು ತಮ್ಮ 2 ನುಡಿಗಳನ್ನು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಸ್.ಎಲ್. ಭೈರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಶರಣ. ಕನ್ನಡದ ಸಾಹಿತ್ಯ ಲೋಕದ ದಿವ್ಯ ಪ್ರಭೆ ನಿನ್ನೆ ದಿವಸ ಸ್ತಂಗತ ಆಯಿತು. ಇಲ್ಲಿವರೆಗೆ ಭೈರಪ್ಪನವರ
ಕಾದಂಬರಿಗಳ ಬಗ್ಗೆ ಜೀವನ ಚರಿತ್ರೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಅನೇಕ ಕಾದಂಬರಿಗಳನ್ನು ಬರೆದಂತ ಕಾದಂಬರಿಕಾರರು ಕರ್ನಾಟಕದೊಳಗಿದ್ದು. ಆದ್ರೆ ಭೈರಪ್ಪನವರೇ ಯಾಕೆ ಇಷ್ಟೊಂದು ವಿಶೇಷತೆ ಅನಿಸ್ತಾರ ಅಂದ್ರೆ ಆ ಕಾದಂಬರಿ ಓದ್ಬೇಕು ಆದಾಗ ಭೈರಪ್ಪನವ್ರ ಪರಿಚಯ ಆಗ್ತದೆ. ಸುಮ್ಮನೆ ಕಾದಂಬರಿ ಓದ್ಲಾರ್ದ ಯಾವುದೋ ಲೇಖನಗಳನ್ನು ಓದಿ ಭೈರಪ್ಪನವ್ರು ಮಾತಾಡೋದು ಅಂತಂದ್ರೆ ಅದು ನೀರೊಳಗಿರುವಂತ ಎಮ್ಮೆಯನ್ನ ವ್ಯಾಪಾರ ಮಾಡಿದ. ಯಾವ ರೀತಿ ಕಾದಂಬರಿ ಬರೀತಿದ್ರು ಅವರು, ಯಾಕೆ ಆ ರೀತಿ ಫೀಲ್ಡ್ ವರ್ಕ್ ಮಾಡ್ತಿದ್ರು ಅವರು, ಒಂದೆರಡು ವಿಚಾರಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು. ಯಾಕೆ ಸಮಯದ ಮಿತಿ ಇರೋದ್ರಿಂದ ನಾನು ಓದಿರುವಂತ ಅವ್ರ ಕಾದಂಬರಿಗಳನ್ನು ನೋಡಿದಾಗ ಒಬ್ಬ ಕಾದಂಬರಿನೋ ಅಥವಾ ಈ ಇತಿಹಾಸದ ಒಂದು ಸತ್ಯದ ಪುಟಗಳು ಅನ್ನೋದನ್ನ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ಬರೀತಿದ್ರು. ಅವ್ರು ಆವರಣ ಬರಿಬೇಕಾದಾಗ ಬಾನು ಮುಸ್ತಾಕರ್ ಮನೆಯೊಳಗೆ ಯಾಕೆ ಹೋಗಿದ್ರು, ನಮಗೆಲ್ಲ ಆವರಣದ ಒಂದು ತಿರುಳು ಹೂರ್ಣ ಏನೈತಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ದಿನಗಳು ಹಂಪಿ ಹೇಗೆ ಹಾಳಾಯ್ತು, ಸಮಾಜದೊಳಗಡೆ ಎಲ್ಲಿವರೆಗೂ ಏನ್ ನಂಬಿಕೆ ಇತ್ತಂದ್ರೆ 4 ಸಾಮ್ರಾಜ್ಯಶಾಹಿಗಳು ಸೇರ್ಕೊಂಡು ಆ ಮುಸ್ಲಿಮ್ಸ್ದವ್ರು ಸೇರ್ಕೊಂಡು ಆ ಹಿಂದೂ ಸಾಮ್ರಾಜ್ಯವನ್ನು ಹಾಳು ಮಾಡಿದ್ರು, ಎಲ್ಲಾ ದೇವಾಲಯಗಳನ್ನು ಸೂಟ್ ಹಾಕಿದ್ರು, ಹೊಡೆದಾಕಿದ್ರು ಅನ್ನೋದು ಅದು ತಪ್ಪು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಆವರಣ ಕಾದಂಬರಿ ಬರೆದ್ರು. ಅಲ್ಲಿ ಕಾದಂಬರಿ ಒಳಗೆ ಹೇಳ್ತಾರೆ ಅವರು, ಪ್ರತಿಯೊಂದು ಕಾದಂಬರಿಯ ಪುಟಗಳನ್ನು ನೀವು ತೆಗೆದು ಹಾಕಿದ್ರೆ ಅಡಿ ಟಿಪ್ಪಣಿಗಳು ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಬರೀತಾರೆ ಅಂತಂದ್ರೆ ಅವ್ರಲ್ಲಿ ಬರೀತಾರೆ, ಅಲ್ಲಿರುವಂತಹ ಮಂದಿರಗಳೊಳಗ ಕೇವಲ ಶೈವ ಮಂದಿರಗಳು ಉಳ್ಕೊಂಡು ವೈಷ್ಣವ ಮಂದಿರಗಳು ಹಾಳಾಗಿವೆ. ಯಾವ ಮಟ್ಟಕ್ಕೆ ಅವರು ಸಂಶೋಧನೆ ಬರೀತಾರಂದ್ರೆ ಎಲ್ಲಾ ವೈಷ್ಣವ ಮಂದಿರಗಳು ಯಾವ ರೀತಿ ಹಾಳಾಗಿವೆ ಅಂದ್ರೆ ಒಳಗಡೆ ಎಲ್ಲ ಕಪ್ಪು ಆವರಣ ಆಗೈತಿ. ಅದಕ್ಕೆ ಅವ್ರು ಬರೀತಾರೆ, ವೈಷ್ಣವರು ಮತ್ತು ಶೈವರ ಜಗಳದಿಂದ ವಿಜಯನಗರ ಹಾಳಾಗೈತಿ, ಅವೆಲ್ಲ ಮಂದಿರದೊಳಗ ಕಟ್ಟಿಗೆ ಇಟ್ಟು ಉರಿ ಹಚ್ಚಾರ ಅಂತ ಹೇಳಿ ಆಧಾರ ಸಮೇತವಾಗಿ ಬರೆದಾಗ ಇಡೀ ಸಾಹಿತ್ಯ ಲೋಕ ಕರ್ನಾಟಕದೊಳಗೆ ಏನು ಹೇಳಿದ್ರಲ್ಲ ಆಗಲೇ ಮನುಷ್ಯರು ದಿಗ್ಗಜರನ್ನೋರು ಅವರೆಲ್ಲರೂ ಅವ್ರು ವಿರೋಧ ಹಾಕ್ತಾರ. ಅವ್ರಿಗೆ ಅಷ್ಟು ವಿರೋಧ ಆಗ್ತದಪ್ಪ ಅಂದ್ರೆ ಆವರಣಕ್ಕೆ ಪ್ರತಿಯಾಗಿ ಆವರಣದ ಅನಾವರಣದ ಕೃತಿ ಬರ್ತೈತಿ. ಅಂತ ಪ್ರತಿಭಟನೆಯನ್ನು ಎದುರಿಸ್ತಾರ. ಅವ್ರು ಹೇಳಿದ್ರಲ್ಲ, ವಿಮರ್ಶಕರನ್ನ ಯಾವ ರೀತಿಯಾಗಿ ಎದುರಿಸ್ತಿದ್ರ ಅಂದ್ರೆ ಒಂದ್ ಕಡೆ ಅವ್ರು ಹೇಳ್ತಾರೆ, ಸಂಶೋಧಕರನ್ನ ವಿಮರ್ಶಕ ಆದವಂತವನು ಎಲ್ಲವನ್ನು ಓದ್ಕೊಂಡಿರ್ಬೇಕು, ಮತ್ತೊಂದ್ರ ಜೊತೆಗೆ ಆ ಕೃತಿಯನ್ನ ವಿಮರ್ಶೆ ಮಾಡ್ಬೇಕಾದಾಗ ವಿಮರ್ಶಕರ ಆ ಸಾಮರ್ಥ್ಯ ಇಲ್ಲ, ಅದಕ್ಕೆ ಅವ್ರೆಲ್ಲಾ ವಿಮರ್ಶಕರು ನಾವು ಡಸ್ಟ್ಬಿನ್ ಹಾಕ್ತೀನಿ ಅಂತ ಹೇಳ್ತಾರ. ಇಷ್ಟು ಎದೆಗಾರಿಕೆಯಿಂದ ಬರಿಬೇಕಾದಾಗ ಅವರು ಹೇಳಿದ್ರಲ್ಲ ಆ ರೀತಿಯಾಗಿ ಫೀಲ್ಡ್ ವರ್ಕ್ ಮಾಡ್ತಿದ್ರು. ಮಂದ್ರ ಕಾದಂಬರಿ ಬರಿಬೇಕಾದಾಗ ಅದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತದ್ದು. ಅವ್ರು ಸ್ವತಃ ಹಿಂದೂಸ್ತಾನ್ ಸಂಗೀತ ಕಲಿತಾರ. ಅವ್ರು ಕಲಿತು ಅಲ್ಲಿ ರಾಗ ತಾಳಗಳು ಅವೆಲ್ಲದ ಬಗ್ಗೆ ಇಷ್ಟು ಡೀಪ್ ಆಗಿ ಬರೀತಾರೆ. ನನಗೆ ಅವ್ರಿಗೆ ಬರೆದಿರುವಂತ 24 ಕಾದಂಬರಿ ನನಗೆ ಹೆಚ್ಚು ಫೇವರೇಟ್ ಆಗಿರುವಂತ ಕಾದಂಬರಿ ಅಂದ್ರೆ ಯಾನ ಕಾದಂಬರಿ ಒಳಗೆ ಅವ್ರು ಎಂತ ಒಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾರಂದ್ರೆ, ಈ ಭೂಮಿ ಮೇಲೆ ಸುಮಾರು 2045 ಇಸ್ವಿಗೆ ಭೂಮಿಯಿಂದ ಮೇಲ್ಗಡೆ ಜೀವನ ಮಾಡ್ಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ತದೆ. ಅಂದ್ರೆ ಅಂತರ್ಗ್ರಹಕ್ಕೆ ನಾವು ಟ್ರಾವೆಲ್ ಮಾಡ್ಬೇಕಾಗೈತೆ. ಅವ್ರು ಅಂತರ್ಗ್ರಹಕ್ಕೆ ಟ್ರಾವೆಲ್ ಮಾಡ್ಬೇಕಾದಾಗ ಸ್ಪೇಸ್ ಶಟಲ್ ಒಳಗಡೆ ಯಾವ ರೀತಿಯಾಗಿ ಒಂದು ಗಂಡು ಒಂದು ಹೆಣ್ಣನ್ನ ರಾಕೆಟ್ನಾಗ ಬಿಟ್ಟಾಗ ಅದು ಇಡೀ ನಮ್ಮ ಸೌರಮಂಡಲ ದಾಟಿ ಆಚೆ ಹೋದಾಗ ಅವ್ರಿಗೆ ಹೇಗೆ ಏಜ್ ಆಗ್ತೈತಿ ಅವ್ರಿಗೊಂದು ಫೀಡ್ ಮಾಡಿ ಅವ್ರದ್ದು ಎಲ್ಲ ಜೈಗೋಟ್ ಅಂದ್ರೆ ಸ್ಪರ್ಮ್ ಎಗ್ನ ಇಟ್ಕೊಂಡು ಅವ್ರನ್ನ ಯಾವ ರೀತಿಯಾಗಿ ಕಾಂಬಿನೇಷನ್ ಮಾಡಬೇಕು, ನೆಕ್ಸ್ಟ್ ಜನರೇಷನ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಹೀಗೆ ಸಾವಿರಾರು ವರ್ಷಗಳವರೆಗೂ ಆ ಸ್ಪೇಸ್ ರಾಕೆಟ್ ಮೂವ್ ಆಗ್ತಾ ಹೋದಂಗೆ ಅರ್ತ್ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ ಅರ್ತ್ದಾಗ ಯಾವ ರೀತಿ ಚೇಂಜಸ್ ಆಗ್ತೈತಿ ಅನ್ನೋದನ್ನ ಬಹಳ ಇಮ್ಯಾಜಿನರಿ ಅಂತ ಅನಿಸುತ್ತೆ. ಫ್ಯಾಂಟಸಿ ಅಲ್ಲದು ರಿಯಲ್. ಅದನ್ನ ಬರಿಬೇಕಾದಾಗ ಇಸ್ರೋದೊಳಗಡೆ ಸುಮಾರು ತಿಂಗಳೊಳಗೆ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡ್ಯಾರ. ಅಷ್ಟೇ ಅಲ್ಲ, ಅಲ್ಲಿ ಅಮೆರಿಕದ ನಾಸಾದೊಳಗಡೆ ಹೋಗಿಕೊಂಡು ಅವರೆಲ್ಲ ಚರ್ಚೆ ಮಾಡಿಕೊಂಡು ಅದ್ರ ಬಗ್ಗೆ ಡೀಪ್ ಆಗಿ ಬರ್ತಾರೆ. ಅದನ್ನ ಓದಿದ್ರೆ ಒಬ್ಬ ಎಸ್ಟ್ರೋಫಿಸಿಕ್ಸ್ ಬರೆಯುವಂತ ಎಲ್ಲ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡ್ಕೊಂಡು ಯಾನ ಕಾದಂಬರಿ ಬರ್ತಿದ್ದಾರೆ. ಅಂತ ಒಂದು ಸಾಮರ್ಥ್ಯ ಅವರಿಗೆ ಯಾವ ರೀತಿಯಾಗಿ ಬರ್ತಿತ್ತು ನಿಜವಾಗಿಯೂ ಅವರೊಬ್ಬ ಮಿರಾಕಲ್. ಅವರು ಹಾಗೇನೆ ಅವ್ರು ಬರ್ದಿದ್ರೆ ಒಂದ್ ಕಡೆ ಹೇಳ್ತಾರ, ಅವ್ರಿಗೊಂದು ಹುಚ್ಚೋದು ಇಡೀ ಪ್ರಪಂಚವನ್ನು ಸುತ್ತಬೇಕು, ಅಲ್ಲಿ ಇದ್ಕೊಂಡು ಫೀಲ್ಡ್ ವರ್ಕ್ ಮಾಡಕ್ಕೆ ರಿಪೋರ್ಟ್ ಮಾಡ್ಬೇಕು ಅಂತೇಳಿ. ಅವ್ರು ಅಂಟಾರ್ಟಿಕ್ ಖಂಡಕ್ಕೆ ಹೋಗಿದ್ದಾರೆ. ಒಂದ್ ಕಡೆ ಅವ್ರು ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರ, ನಾನು ಇಡೀ ಪ್ರಪಂಚವನ್ನ ಎಲ್ಲೇ ಸುತ್ತಿದ್ದೇನೆ, ನನ್ನ ಒಂದು ಆಸೆ ಐತಿ, ನಾನು ಅಂತರ್ಯಾನವನ್ನು ಮಾಡ್ಬೇಕಂತೇಳಿ. ಅದು ಇತ್ತೀಚೆಗೆ ಟೆಸ್ಲಾರ್ ಅವರು ಅದನ್ನ ಅನುಮತಿ ಮಾಡಿಕೊಟ್ಟಾರ. ಬಟ್ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಮತ್ತು ವಯಸ್ಸು ಇಲ್ಲ ಅಂತ ಹೇಳಿ. ಅಂದ್ರೆ ಅವು ಯಾವ್ದು ಇರ್ಲಾರ್ದನೆ ಆ ಯಾನ ಕಾದಂಬರಿಗಳು ಅಂತ ಒಂದು ಬರೀತಾರೆ. ಅವ್ರು ಅನೇಕ ಎಲ್ಲಾ ಕಾದಂಬರಿಗಳನ್ನು ಅವ್ರು 1, 2 ಎಲ್ಲ ನೋಡ್ತಾ ಹೋದ್ರೆ, ಅವರು ಒಂದು ಪರ್ವ ಬರಿಬೇಕಾದಾಗ ಶ್ರೀಕೃಷ್ಣ ಎಲ್ಲೆಲ್ಲಿ ಅಡ್ಡಾಡ್ಯಾನ ಅನ್ನೋದ್ರ ಬಗ್ಗೆ ದ್ವಾರಕದಾಗ ಹೋಗಿ ಸಮುದ್ರದಾಗ ಶ್ರೀಕೃಷ್ಣ ಅರಮನೆ ಸಿಕ್ಕದಲ್ಲ ಅದನ್ನ ಸಹ ನೋಡ್ಕೊಂಡ್ಬಂದು ಪರ್ವ ಬರೀತಾರ. ಅಂದ್ರೆ ಯಾವ್ದೇ ಏನೋ ಬರಿಬೇಕಾಗಿತ್ತಪ್ಪ ಅಂದ್ರೆ ಆಧಾರ ರಹಿತವಾಗಿ ಅವ್ರು ಎಂದೂ ಇಮ್ಯಾಜಿನರಿ ಮಾಡಿ ಬರದೇ ಇಲ್ಲ. ಅವ್ರು ಬರೆದಿರೋದು ಎಲ್ಲವೂ ಸಹ ಸತ್ಯವಾಗಿರುವಂತವು ಮತ್ತು ವೈಜ್ಞಾನಿಕವಾದ ಸತ್ಯವನ್ನೇ ಮುಂದಿಟ್ಕೊಂಡು ಬರೆದಿರುವಂತದ್ದು. ಅಂತಹ ಒಂದು ಬರಿಬೇಕಾಗಿತ್ತಪ್ಪ ಅಂದ್ರೆ ಈಗೇನು ಕೆಲವು ಜನ ಅವ್ರನ್ನ ಎದುರು ಹಾಕೋಬೇಕಾದಾಗ ಎದುರಿಸೋದಕ್ಕೆ ಆಗ್ಲಾರ್ದಕ್ಕೆ ಇದು ದುರಂತ. ಇದು ನಮ್ಮ ಸಾಹಿತ್ಯ ಕ್ಷೇತ್ರದಾಗಿರುವಂತ ಒಂದು ವೈರುಧ್ಯನ ಅಂತ ಅನ್ಕೋಬೇಕು. ಅವ್ರನ್ನ ನೇರವಾಗಿ ಎದುರಿಸೋದಕ್ಕೆ ಆಗ್ಲಾರ್ದಕ್ಕೆ ಮನುಷ್ಯರು ಹೇಳ್ದಂಗ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ಲಾರ್ದಂಗೆ ನೋಡ್ಕೊಂಡ್ರು. ಯಾಕಂತಂದ್ರೆ ಅವ್ರ ಸಾಹಿತ್ಯಿಕವಾಗಿ ಮತ್ತು ಅವ್ರ ಬರವಣಿಗೆ ಯಾವ ರೀತಿ ಇರ್ತಿತ್ತಪ್ಪ ಅಂದ್ರೆ, ಒಂದ್ ಕಡ್ತಿ ಒಂದು ಏನೋ ಬರೀಬೇಕಂತ ಹೋದ್ರಪ್ಪ ಅಂದ್ರ ಮನೆಯವ್ರಿಗೆ ಸಹ ಅಡ್ರೆಸ್ ಕೊಟ್ಟಿರೋದಿಲ್ಲ ಅಂತ ಎಲ್ಲಿಗಿನ ಅಂತ ಹೇಳಿ 6 ತಿಂಗಳು ಗಪ್ಪ ಗಾಯವಾಗಿಬಿಡ್ತಿದ್ರು ಅವ್ರು. ಆಮೇಲೆ ಅವರು ಮಿಸಸ್ ಸರಸ್ವತಿ ಅವ್ರಿಗೆ ಒಂದ್ ಕಡೆ ಲೇಖನದೊಳಗೆ ಬರದಾರ. ಅವರು ಹೇಳ್ತಾರೆ,
ಮನೆಯೊಳಗೆ ಯಾವ ರೀತಿ ಪರಿಸ್ಥಿತಿ ಇರ್ತಾನೆ, ಅವ್ರು ಬರ್ಯಾಕ ಕುಂತ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡ್ತಿದ್ರು ನಾನು. ಬೆಳಗ್ಗೆ ಟೀ ಕೊಡೋದು, ಟಿಫಿನ್ ಕೊಡೋದು, ಊಟ ಕೊಡೋದು, ಪ್ಲೇಟ್ ತೊಗೊಂಬರೋದು ಅಷ್ಟೇ. ಅವ್ರ ಜೊತೆ ಯಾರ ಜೊತೆ ಮಾತಾಡ್ತಿದಿಲ್ಲ, ಬಹಳ ಮೌನವಾಗಿರ್ತಿದ್ರು ಅವರು. ಒಂದು ಕೆಲಸ ಮುಗಿಸೋ ತನಕನೂ ಅವ್ರಿಗೆ ಸಮಾಧಾನ ಇರ್ತಿದಿಲ್ಲ. ಪರ್ವ ಬರಿಬೇಕಾದಾಗ ಅವ್ರ ಆರೋಗ್ಯದೊಳಗೆ ವಿಪರೀತ ಹಾಳಾಗ್ಬಿಟ್ಟಿತ್ತು. ಡಾಕ್ಟರ್ ತೋರ್ಸಕ್ ಹೋದ ಡಾಕ್ಟರ್ ಏನಂದ್ರಂತ, ನಿಮ್ಗೆ ಏನು ರೋಗ ಇಲ್ಲ, ನಿಮ್ ತಲೆಯಾಗ ಏನೈತಿ ಅಷ್ಟು ನೀವು ಕಕ್ಕೋರಿ, ಅವಾಗ ನಿಮ್ಗೆ ಆರಾಮ ಆಗ್ತದ ಅಂದ್ರ. ಆ ರೀತಿಯಾಗಿ ಅವರು ಒಂದು ಸಾಹಿತ್ಯದ ಗೀಳನ್ನು ಹಚ್ಕೊಂಡಂತವ್ರು. ಅವರು ಕನ್ನಡದವ್ರಿಗಿಂತ ಮರಾಠಿ ಓದುಗರಿಗೆ ಹೆಚ್ಚು ಪರಿಚಯ. ಅವರು ಮರಾಠಿ ಒಳಗಡೆ ಎಸ್.ಎಲ್. ಭೈರಪ್ಪ ಅಂತಂದ್ರೆ ನಮ್ಮ ಭೈರಪ್ಪ ಅಂತ ಕರೀತಾರ, ಅವ್ರು ಅಂಚಿ ಭೈರಪ್ಪ ಅಂತ ಅಷ್ಟು ಮರಾಠಿಗರು ಅವ್ರನ್ನ ಹಚ್ಕೊಂಡಿದ್ರು. ನಮ್ಮ ಕನ್ನಡದೊಳಗಡೆ ಈ ಒಂದು ಸಾಹಿತ್ಯ ಒಳಗಿರುವಂತ ಈ ಎಡಪಂಥ ಬಲಪಂಥದಿಂದ ಅವ್ರನ್ನ ನಾವು ಕೇವಲ ಕಾದಂಬರಿಕಾರ ಅಂತ ಅಷ್ಟೇ ನಾವು ಗುರುತಿಸ್ಕೊಂಡಿವಿ. ಅದ್ರ ಆಚೆಗೆ 6 ಪ್ರಬಂಧಗಳನ್ನು ಬರೀತಾರೆ ಅವರು, ಅನೇಕ ನಾಟಕಗಳನ್ನು ಬರೀತಾರೆ. ಆಮೇಲೆ ಅವ್ರ ಜೀವನವನ್ನ ಇಷ್ಟೊತ್ತನ ಇವರೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಯಾವ ಕಷ್ಟ ಇತ್ತಪ್ಪ ಅಂದ್ರೆ, ಅವ್ರ ತಾಯಿ ಇವ್ರು 5 ವರ್ಷದಾಗ ತೀರ್ಕೊಂಡ್ಬಿಡ್ತಾರೆ, ಇವರ ಸಹೋದರಿ ತೀರ್ಕೋತಾಳೆ, ಇವ್ರ ಅಣ್ಣ ತೀರ್ಕೋತಾನೆ, ಇವರು ಅವ್ರ ತಾಯಿ ಅಣ್ಣ ಅಂದ್ರೆ ಅವ್ರ ಮಾವನ ಮನೆ ಒಳಗೆ ಬೆಳಿತಾರೆ. ಎಷ್ಟು ಕಷ್ಟ ಕೊಡ್ತಾರ ಅನ್ನೋದಕ್ಕೆ ಇವತ್ತು ವಿಶ್ವವಾಣಿ ಒಳಗ ಯೂಟ್ಯೂಬ್ದಾಗ ಒಂದು ಇದೈತ್ರಿ ಸಂದರ್ಶನ, ಅಂದ್ರೆ ಅವ್ರ ಲಾಸ್ಟ್ ಸಂದರ್ಶನದು. ಅದು ನೋಡ್ರಿ ನೀವೆಲ್ಲ, ಅವ್ರ ಕಣ್ಣ ನೀರು ಬರ್ತಾವ ಅವ್ರಿಗೆ, ನಮಗ ಇಬ್ರಿಗೂ ನೋಡೋರಿಗೂ. ಅಷ್ಟು ಕಷ್ಟಪಟ್ಟು ಅವರು ಜೀವನ ಭಿಕ್ಷಾ ಬೇಡಿ ಬೆಳೆದಾರ್ರಿ. ಅವರು ಹೈಸ್ಕೂಲ್ ಬರುವವರೆಗೂ ಸಹ ಅವ್ರು ಅತ್ಯಂತ ದೊಡ್ಡ ವಿದ್ಯಾರ್ಥಿ. ಅವರು ಹೈಸ್ಕೂಲ್ ಒಳಗ ಮನಿ ವಾರಾನ್ನ ಭಿಕ್ಷದಿಂದ ತಿಳ್ಕೊಂಡು ತಿಂದು ಬದುಕಿ ಬೆಳೆದಂತವ್ರು, ಸಪ್ಲೈಯರ್ ಮಾಡಿದಂತವ್ರು, ಲಕ್ಷ್ಮೀ ಟಾಗಿನ ಟಿಕೆಟ್ ಕಲೆಕ್ಟ್ ಮಾಡಿದಂತವ್ರು, ಊಟ ಇಲ್ಲಾರ್ದಕ್ಕೆ ಮೂರ್ಛೆ ಹೋಗಿ ಬಿದ್ದಂತವ್ರು. ಅಂತವ್ರು ಇವಷ್ಟೊಂದು ಇಡೀ ಜಗತ್ತೇ ಒಳ್ ನೋಡುವಂತ ಒಂದು ಕ್ಷೇತ್ರವನ್ನ, ಸಾಹಿತ್ಯವನ್ನ ಹಿಡ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರಲ್ಲ. ನಾವು ನಿಜವಾಗಿಯೂ ಅವ್ರಿಗೆ ಸಲ್ಲಿಸುವಂತ ಗೌರವ ಏನಾದ್ರೂ ಇದ್ರೆ, ಅವ್ರು 24 ಕಾದಂಬರಿ ಒಳಗೆ ಕನಿಷ್ಠ 4 ಕಾದಂಬರಿ ಆದ್ರೂ ನಾವು ಓದೋಣ. 4 ಕಾದಂಬರಿ ಓದಿದ್ದೇವೆ ಅಂದ್ರೆ ಮಾತ್ರ ಭೈರಪ್ಪ ಯಾರು ಅನ್ನೋದು ಪರಿಚಯ ಆಗ್ತೈತಿ. ಅಂತಹ ಒಬ್ಬ ಸಾಹಿತ್ಯಿಕವಾದಂತಹ ಒಂದು ಧ್ರುವ ನಕ್ಷತ್ರ ನಮ್ಮಿಂದ ಮರೆಯಾಗಿಲ್ಲ. ಯಾಕಂದ್ರೆ ಅವರೇ ಹೇಳ್ತಾರೆ ತಮ್ಮ ಕಡೆ ಒಂದ್ ಕಡೆ, ಅವ್ರು ಯಾಕೆ ಇಷ್ಟು ಆಧ್ಯಾತ್ಮ ಮತ್ತು ಫಿಲಾಸಫಿನ ಸ್ಟಡಿ ಮಾಡಿದ್ರು ಅನ್ನೋದಕ್ಕೆ ಅವ್ರ ಒಂದ್ ಕಡೆ ಹೇಳ್ತಾರೆ, ಸಾವು ಅನ್ನೋದು ಬಹಳ ಕಾಡಿದಂತವ್ರಿಗೆ. ಯಾಕೆ ಸಾಯ್ತಾರೆ? ಏನು ತಪ್ಪು ಮಾಡಿದಿಲ್ಲ, ನನ್ನ ತಾಯಿ ತಪ್ಪು ಮಾಡಿದಿಲ್ಲ, ನನ್ನ ತಮ್ಮ ತಪ್ಪು ಮಾಡಿದಿಲ್ಲ, ನನ್ನ ಅಕ್ಕ ತಪ್ಪು ಮಾಡಿದಿಲ್ಲ, ಈ ಪ್ಲೇಗ್ದಿಂದ ಸಾಯ್ತಾರಲ್ಲ, ಅವಾಗ ಅವ್ರು ಹೇಳ್ತಾರ, ಅವರು ಈ ಸಾವು ಅಂದ್ರೆ ಏನು ಅದನ್ನ ಹುಡ್ಕೊಳ್ಳೋದಕ್ಕೆ ಹೋಗಿನ ಬರೋಡ ವಿಶ್ವವಿದ್ಯಾಲಯದಲ್ಲಿ ಸತ್ಯ ಮತ್ತು ಸೌಂದರ್ಯದ ಮೇಲೆ ಫಿಲಾಸಫಿ ಒಳಗಡೆ PhD ಪಡಿತಾರ. ಕೊನೆಗೆ ಹೇಳ್ತಾರ ಅವ್ರು, ಸಾವು ಅಂತಂದ್ರೆ ನಾವು ಸಾವಿಗೆ ಯಾಕೆ ಹೆದರ್ತೀವಿ ಅಂದ್ರೆ, ನಾವು ಬರೀ ಹುಟ್ಟನ್ನು ಸಂಭ್ರಮಿಸ್ತೀವಿ ಅಂತ, ಸಾವು ಅನ್ನೋದನ್ನ ನಾವು ಮರೆ ಮಾಚ್ತೀವಂತ. ಸಾವಿನಿಂದ ಹುಟ್ಟಿನವರೆಗೆ ನೀವು ಜೀವನ ಅರ್ಥ ಮಾಡ್ಕೊಡ್ರಿ, ಸಾವಿಗೆ ನೀವು ಯಾರು ಹೆದರುವುದಿಲ್ಲ, ನಾನು ಸಾವಿಗೆ ಹೆದರುವುದಿಲ್ಲ ಅಂತ ಹೇಳ್ತಾರೆ. ಇಂಥ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮಿಂದ ಕಣ್ಮರೆ ಆದರೂ ಸಹ ಕಾದಂಬರಿಗಳ ಮೂಲಕವಾಗಿ, ಅವರ ಕೃತಿಗಳ ಮೂಲಕವಾಗಿ ಇನ್ನೂ ಜೀವಂತ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇಂತಹ ಸಾಹಿತಿಗಳು ಮುಂದಿನ ಯುವ ಸಾಹಿತಿಗಳಿಗೆ ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತಾ ನನ್ನ ವಿಚಾರವನ್ನು ಶರಣ. ಭೈರಪ್ಪನವರ ಕುರಿತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂತಹ ನುಡಿನಮನವನ್ನು ಅರ್ಪಿಸತಕ್ಕಂತಹ ಶ್ರೀಯುತ ಕಿತ್ತೂರು ಸರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ CB ಇಟಗಿ ಸರ್ ಅವರು ತಮ್ಮ 2 ನುಡಿಗಳನ್ನು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭೈರಪ್ಪನವರ ನಮ್ಮ ನಗಲಿ ಹೋಗಿದ್ದಾರೆ. ಅವರ ಕುರಿತು ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಇದೀಗ ಮಾತನಾಡಿದಂಥ ನರಗು ಸರ್ ಆಗಿರ್ಬೋದು, ಮಣಿ ಸರ್ ಆಗಿರ್ಬೋದು, ಮತ್ತೆ ಕಿತ್ತೂರು ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಕೋರಿಯವರಾಗಿರ್ಬೋದು, ಇವರೆಲ್ಲರೂ ಬಹಳ ವಿಸ್ತಾರವಾಗಿ ಭೈರಪ್ಪನವರ ಸಾಧನೆಗಳನ್ನು ಕುರಿತು ತಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆಂಗ್ಲ ಕವಿಯೊಬ್ಬರು H.W. ಲಾಂಗ್ಫೆಲೋ ಅಂತ ಹೇಳಿ, ಅವರು ಇಂಥ ಮಹನೀಯರನ್ನು ಕುರಿತು ಒಂದು ಕವನವನ್ನು ಬರೀತಾರೆ, ಶಾಮ್ ಆಫ್ ದ ಲೈಫ್ ಅಂತ ಹೇಳಿ. ದ ಗ್ರೇಟ್ ಮೆನ್ ಆಲ್ ರಿಮೈಂಡ್ ಅಸ್, ದೇ ವೆಂಟ್ ಅವೇ ವಿತ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ದ ಟೈಮ್ ಅಂತ. ಮಹಾತ್ಮರು ಅನಿಸ್ಕೊಂಡವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡವರು, ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾದಂಥವ್ರು, ಒಳ್ಳೆಯ ಸಾಧನೆ ಮಾಡಿದಂಥವ್ರು, ಅವ್ರು ಹೋಗುವಾಗ ತಮ್ಮ ಹೆಜ್ಜೆಗಳನ್ನ ಬಿಟ್ಟು ಹೋಗ್ತಾರ. ಅಂತ ಹೆಜ್ಜೆಗಳನ್ನ ನಾವೀಗ ಮೆಲುಕು ಹಾಕ್ತಾ ಇದ್ವಿ. ಭೈರಪ್ಪನವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆಕಡೂರು ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಅತ್ಯಂತ ಬಡ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದವರು. 1931ರಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಅಲ್ಲೇ ಚನ್ನರಾಯಪಟ್ಟಣದಲ್ಲೇ ಮುಗಿಸಿದಂಥವ್ರು. ಆ ಪ್ರೌಢಶಾಲೆಯನ್ನ ಮುಗಿಸುವಾಗ ಅವರ ತಾಯಿ ತೀರ್ಕೋತಾಳೆ, ಅವರ ಹಿರಿಯ ಅಣ್ಣ ತೀರ್ಕೋತಾನೆ. ಅತ್ಯಂತ ಕಡುಬಡತನ. ವಾರಾನ್ನದಲ್ಲಿ ಮನೆಗೆ ಹೋಗಿ ಊಟವನ್ನ ಮಾಡಿ ಶಾಲೆಯನ್ನ ಪೂರೈಸಿದ್ದಾರೆ. ಒಂದೊಂದ್ಸಲ ಉಪವಾಸ ಬಿದ್ದಿದ್ದಾರೆ. ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಟೂರಿಂಗ್ ಟಾಕೀಸ್ನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡಿದ್ದಾರೆ. ಇಷ್ಟು ಕಷ್ಟಪಟ್ಟಂತ ಭೈರಪ್ಪನವರು ಛಲರಂಗಮಲ್ಲನಾಗಿ ಮುಂದೆ ಪದವಿಯನ್ನ ಮುಗಿಸಿ, ಹಾಗೇನೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ನಮ್ಮ ಉತ್ತರ ಕರ್ನಾಟಕದ ಅಥವಾ ಕರ್ನಾಟಕದ ಮಧ್ಯಭಾಗವಾದಂಥ
ಚೋಟಾ ಬಾಂಬೆ ಅಂತ ನಾವೇನು ಹೇಳ್ತೀವಿ, ಹುಬ್ಬಳ್ಳಿಯೊಳಗೆ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ 2 ವರ್ಷ. ಆ ನಂತರದಲ್ಲಿ ಅವರು ಮುಂದೆ ಕೇಂದ್ರ ಸಾಹಿತ್ಯ ಅಂದ್ರೆ ಈ ಬೇರೆ ಬೇರೆ ಭಾಷಾ ವಿಜ್ಞಾನದ ಒಂದು ಕಾಲೇಜ್ ಇದೆ, ಇದು ಇದೆ ಯೂನಿವರ್ಸಿಟಿ ದೆಹಲಿ ಒಳಗೆ. ಅಲ್ಲಿ ಅವರಿಗೆ ನೇಮಕಾತಿ ಆಗ್ತದೆ, ರೀಜನಲ್ ಕಾಲೇಜ್ ಆಫ್ ಲ್ಯಾಂಗ್ವೇಜಸ್ ಅಂತೇಳಿ. ಅಲ್ಲಿ ನೇಮಕ ಆದ್ಮೇಲೆ ಅಲ್ಲಿ ಹೋದ ನಂತರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ ಮೇಲೆ ಅಲ್ಲಿ ಸತ್ಯ ಮತ್ತು ಸೌಂದರ್ಯದ ಮೇಲೆ ಅಂತ ತಮ್ಮ ತತ್ವಶಾಸ್ತ್ರದ ಮೇಲೆ ಒಂದು PhD ಪ್ರಬಂಧವನ್ನು ಮಂಡಿಸ್ತಾರೆ. ಆ ತತ್ವಶಾಸ್ತ್ರದ ಒಂದು ಪುಸ್ತಕವನ್ನು ನಾನು 5 ಪೇಜ್ ನನಗೆ ಓದ್ಲಿಕ್ಕೆ ಆಗಲಿಲ್ಲ. 5 ಪೇಜ್ ಅಷ್ಟು ಕಠಿಣವಾದಂಥ ಒಂದು ಆಧ್ಯಾತ್ಮ ಮತ್ತು ಈ ಸತ್ಯ ಮತ್ತು ಸೌಂದರ್ಯ ಅಂದ್ರೆ ಈ ಸಾಹಿತ್ಯ ಲೋಕದಲ್ಲಿ ಈ ಸತ್ಯ ಯಾವುದು, ಸೌಂದರ್ಯ ಯಾವುದು, ಅವುಗಳನ್ನು ಹೆಂಗೆ ನಾವು ಮೀಮಾಂಸೆ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ವಿಸ್ತಾರವಾಗಿ ತಗೊಂಡೋಗ್ಯಾರ. ಸುಮಾರು 5 ಪೇಜ್ ಓದ್ಬೇಕಾದ್ರೆ ತಲೆ ಬಿಸಿ ಆಗಿ ಹೋಗ್ಬಿಡುತ್ತೆ. ಅಷ್ಟು ಗಹನವಾದಂಥ ವಿಷಯಗಳನ್ನ ಅವ್ರು ಚರ್ಚೆ ಮಾಡ್ತಿದ್ದಾರೆ. ಅದಾದ್ಮೇಲೆ 72ರಲ್ಲಿ ಅವ್ರದ್ದು ಪ್ರಥಮ ಕಾದಂಬರಿ ಧರ್ಮಶ್ರೀ ಬಂತು. ಭೈರಪ್ಪನವರ ಒಂದು ಶೈಲಿ ಹೆಂಗಿತ್ತಂದ್ರೆ ಒಂದು ಕಾದಂಬರಿಯಿಂದ ಇನ್ನೊಂದು ಕಾದಂಬರಿಗೆ ಹೋಗುವಾಗ ಶೈಲಿಯನ್ನು ಭಿನ್ನ ಆಗ್ತಿತ್ತು. ಅವ್ರು ಧರ್ಮಶ್ರೀ ಕಾದಂಬರಿಯಲ್ಲಿ ಬರೆದಂತ ಶೈಲಿನೇ ಬೇರೆ, ನಂತರ ವಂಶವೃಕ್ಷ ಕಾದಂಬರಿಯಲ್ಲಿ ಬರೆದಂತ ಶೈಲಿನೇ ಬೇರೆ. ವಂಶವೃಕ್ಷ ಕಾದಂಬರಿಯನ್ನು ನೀವು ಓದ್ಬೇಕು. ಅದು ಹೆಂಗದ ಅಂದ್ರೆ ಧರ್ಮಶ್ರೀ ಮತ್ತು ವಂಶವೃಕ್ಷ ಮತ್ತು ಗ್ರಹಭಂಗ ಈ 3 ಕಾದಂಬರಿ ವಿಭಿನ್ನವಾದಂತಹ ನೆಲೆಯಲ್ಲಿ ಬೆಳೆದಂಥವು, ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಬಂದಂತಹದ್ದು. ವಂಶವೃಕ್ಷದಲ್ಲಿ ಕಾತ್ಯಾಯನಿ ಒಂದು ಪಾತ್ರ ಬರ್ತದೆ. ಅನಂತರ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ, ಅವನ ಸೊಸೆ ಆಕಿ ಕಾತ್ಯಾಯನಿ, ಗಂಡು ತೀರ್ಕೊಂಡ ಮೇಲೆ ಮುಂದೆ ಏನು ಅಂತ ಅನ್ನುವಂಥದ್ದು ಎಡಪಂಥೀಯ ವಿಚಾರಗಳನ್ನ ಈ 3 ಕಾದಂಬರಿಗಳೆಲ್ಲ ತಗೊಂಡೆ. ಅದು ನಂಜನಗೂಡಿನ ಸುತ್ತಲಿದ್ದಂತ ಪರಿಸರವನ್ನ ತೆಗೆದುಕೊಂಡಂತ ಒಂದು ಕಾದಂಬರಿ. ಆ ಗ್ರಹಭಂಗ ಓದ್ತಾ ಹೋದಂತೆ ನಾವ್ ಹೆಂಗಾಗ್ತೀವಿ ಅಂದ್ರೆ ನಮ್ಮನ್ನೆಲ್ಲೇ ಭೈರಪ್ಪನವರು ಆ ಪರಿಸರದೊಳಗೆ ನಮ್ಮನ್ನು ಬಿಟ್ಟು ಬಿಡ್ತಾರೆ ಅನ್ನುವಂಥ ನಮ್ಮ ಭಾವನೆ ಬರುತ್ತೆ. ಅಂತಹ ಕಾದಂಬರಿಗಳನ್ನು ಬರೆದ್ರು. ಗ್ರಹಭಂಗ ಚನ್ನರಾಯಪಟ್ಟಣ ಸುತ್ತಮುತ್ತಲಿದ್ದಂಥ ಗ್ರಹಭಂಗ ಒಂದು ಪರಿಸರವನ್ನೇ ಅವ್ರು ಬರೆದ್ರು. ಹೀಗೆ ಬೇರೆ ಬೇರೆ ಅನೇಕ ಕಾದಂಬರಿಗಳನ್ನು ಬರೆದ್ರು ಅವರು. ಅದು ದಾಟು ಅನ್ನುವಂಥ ಒಂದು ಬೃಹತ್ ಕಾದಂಬರಿ ಅದು ಅಲ್ಲಿದ್ದಂಥ ಜಾತಿಗಳ ವೈಷಮ್ಯವನ್ನ ಹೇಳ್ತಕ್ಕಂಥ ಒಂದು ಕಾದಂಬರಿ. ಹೀಗೆ ಅನೇಕ ಕಾದಂಬರಿಗಳನ್ನು ಬರೆದ್ರು. ಸುಮಾರು ಒಂದು 25 ಕಾದಂಬರಿಗಳನ್ನು ಬರೆದಾರ ಅವರು. ಆದ್ರೆ ಬರ್ತಾ ಬರ್ತಾ ಅವ್ರು ಹೇಗಾದ್ರೆ ಅಂದ್ರೆ ಭೈರಪ್ಪನವರು ಎಡಪಂಥಿಯನ್ನ ಬಿಟ್ಟು ಬಲಪಂಥಿಗೆ ಬಂದರು. ಬಂದ ಮೇಲೆ ಅಲ್ಲಿ ಮುಂದೆ ಅವ್ರ ಕಾದಂಬರಿಯ ಸ್ವಾರಸ್ಯ ನನಗೆ ತಿಳಿದ ಮಟ್ಟಿಗೆ ಅಂಚು, ಮಂದ್ರ ಮತ್ತು ಇನ್ನೊಂದು ದಾಟು ಆಯ್ತು. ದಾಟು ಅದು ಎಡಪಂಥಿ, ಉತ್ತರಕಾಂಡ. ಈ ಕಾದಂಬರಿಗೆ ಬರುವಾಗ ಅವರು ಬಲಪಂಥಿಗೆ ಬಂದ್ಬಿಡ್ತಾರೆ ಮತ್ತು ಅದು ಲೈಂಗಿಕತೆಯನ್ನು ಬರೀತಾರೆ. ಬರೆಯಾದೇ ಇರ್ತದೆ ಅದರಲ್ಲಿ. ಅಂಚು ಮತ್ತು ಮಂದ್ರ ಕಾದಂಬರಿಗಳು. ಮಂದ್ರದು ಪೂರ್ತಿ ಈ ಗಾಯನ ಬಗ್ಗೆ, ಹಿಂದೂಸ್ತಾನಿಯ ಸಂಗೀತ ಶಾಸ್ತ್ರದ ಬಗ್ಗೆ ಇದೆ. ಇವು ಈ ಸರಿಗಮ ಪದನಿಸ ಅಂತ ಏನ್ ಹೇಳ್ತೀವಲ್ಲ, ಅವು ಹೆಂಗ್ ಹುಟ್ಟತಾವ ಅನ್ನೋದನ್ನ ಮಂದ್ರ ಕಾದಂಬರಿ ಒಳಗೆ. ಹೀಗೆ ಅನೇಕ ಕಾದಂಬರಿಗಳನ್ನು ಬರೆದು ಅವ್ರಿಗೆ ಕೊನೆಗೆ ಆವರಣ ಕಾದಂಬರಿಯನ್ನು ಬರೆಯುವಾಗ ಕೆಲವು ಅಂದ್ರೆ ಆ ಭೈರಪ್ಪನವ್ರ ಶೈಲಿ ಏನಂದ್ರೆ ಯಾವುದೇ ಪಾತ್ರವನ್ನು ಬರಿಬೇಕಾದ್ರೆ, ಪಾತ್ರದ ಬಗ್ಗೆ ಬರೀಬೇಕಾದ್ರೆ ಆ ಪಾತ್ರದಲ್ಲಿ ತಾವು ಸಂಪೂರ್ಣ ತೊಡಗಿಸ್ಕೊಳ್ತಿದ್ರು, ಅದರಲ್ಲೇ ತಲ್ಲೀನರಾಗ್ತಿದ್ರು. ಆಗ ಅವರು ಭಾನು ಮಸ್ತಕ್ ಅವ್ರಿಗೆ ಮೊನ್ನೆ ಭಾನು ಮುಸ್ತಾಫ್ ಅವ್ರಿಗೆ ನಮ್ಮ ಮೈಸೂರಿನ ಚಾಮುಂಡಿ ಉತ್ಸವದಲ್ಲಿ ಅವ್ರಿಗೆ ಆಮಂತ್ರಣ ಕೊಟ್ಟಾಗ ಅಂಥವ್ರಿಗೆ ಒಂದು ಪತ್ರ ಬರೀತಾರ ಅವರು. ಆ ಸಮಯ ನಾನು ನಿಮ್ಮಲ್ಲಿ ಬರ್ಬೇಕಂತ ಮಾಡಿದ್ದೀನಿ, ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಂತ ಮಾಡಿದ್ದೀನಿ ಅಂದಾಗ ಅವರು ಗಾಬರಿ ಆಗ್ತಾರೆ. ಭೈರಪ್ಪನವ್ರು ನನ್ನ ಮನೆಗೆ ಬರ್ತಾರೆ, ಸಂತೋಷ ಪಡ್ತಾರೆ, ಅಷ್ಟೇ ಗಾಬರಿನೂ ಆಗ್ತಾರೆ. ಹೋಗಿ ಒಂದು ವಾರಗಟ್ಟಲೆ ಇದ್ದು ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ವಾರಗಟ್ಟಲೆ ಇದ್ದು ಆ ಮುಸ್ಲಿಂ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ತಾರೆ. ಅದಕ್ಕೆ ಅಲ್ಲಿ ಭಾನು ಮುಸ್ತಾಫ್ ಅವ್ರು ಇವತ್ತ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಂಥ 7-8 ದಿವಸಕ್ಕೆ ನಮ್ಮ ಮನೆಯಲ್ಲಿ ಇದ್ರು ಕೂಡ ಭೈರಪ್ಪನವರಿಗೆ ನಮ್ಮ ಸಂಸ್ಕೃತಿಯ ಆಳವನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅವರು ಬರೀ ಗಿಡದ ತೊಗಟೆಯನ್ನು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಹೊರತು ಅದರ ಕಾಂಡ, ಅದರ ಬೇರು, ಅದರ ಫಲ ಇವೆಲ್ಲ ಏನು ಅರ್ಥ ಆಗಲಿಲ್ಲ ಅವರಿಗೆ. ಅಂದ್ರೆ ಸಂಸ್ಕೃತಿ ಆಳವಾದ ಅಧ್ಯಯನ ಮಾಡ್ಬೇಕಾಗ್ತದೆ. ಬರೀ ಮೇಲೆ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಅಂಥ ಕಾದಂಬರಿಯನ್ನು ಬರೆಯುವಾಗ ಕೊನೆಗೆ ಆ ಆವರಣವನ್ನು ಬರೆಯುವಾಗ ಅವ್ರು ಹೆದರ್ಕೊಂಡಿದ್ರಂತೆ. ಎಲ್ಲಿ ನನಗೆ ಇದ್ರ ಬಗ್ಗೆ ವಾದ ವಿವಾದಗಳು ಹೇಳ್ತಾವ ಅಂದ್ರೆ ಯಾವ ವಾದ ವಿವಾದ ಹೇಳಿಲ್ಲ. ಯಾಕೆ ಕೊನೆಗೆ ಅವರು ಆ ಕೊನೆಯ ಪುಟದಲ್ಲಿ ಆ ಏನೇನು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವರು. ಆ ದಾಖಲೆಗಳನ್ನು ನೋಡಿದವರು ಯಾರೂ ಅವ್ರು ಕೂಡ ವಾದಕ್ಕೆ ಬರಲಿಲ್ಲ. ಹೀಗೆ ತಮ್ಮ ಜೀವಮಾನವಿಡೀ ಅವರು ಒಂದು ಕೊರಗಿತ್ತವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ನನಗೆ ಬರಲಿಲ್ಲಲ್ಲ ಅನ್ನುವಂಥದ್ದು. ಅಷ್ಟೇ ಅವ್ರ ಬಗ್ಗೆ ಪ್ರೀತಿಯುಳ್ಳವರಲ್ಲಿ ಕೂಡ ಅದಿತ್ತು ಕೊರಗು. ಅದಕ್ಕೋಸ್ಕರ ನನಗನ್ನಿಸ್ತದ ಈ ಸರಸ್ವತಿ ಸನ್ಮಾನ ಅನ್ನುವಂಥದ್ದು ಪ್ರಶಸ್ತಿಯನ್ನು ಅವರಿಗಾಗಿಯೇನೋ ಹುಟ್ಟಾಕಿದೇನೋ ಅನ್ನುವಂಥ ನನ್ನ ಭಾವನೆ ಅದು. ಅದಕ್ಕೆ ನಿಮ್ಮ ಭಾವನೆಗಳು ಬೇರೆ ಇರಬಹುದು. ಹೀಗೆ ಅತ್ಯಂತ ಉತ್ಕೃಷ್ಟ ಜ್ಞಾನಪೀಠ ಪ್ರಶಸ್ತಿಗೆ ಸಮಾನವಾದಂಥ ಒಂದು ಪ್ರಶಸ್ತಿಯನ್ನ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟರು. ಸುಮಾರು 94 ವರ್ಷ ಒಳಗೆ
ಅವರು ಜೀವಿತ ಆಗಿದ್ರು. ಇನ್ನು 6 ವರ್ಷ ಆಗಿದ್ರೆ ಅವರಿಗೆ ಶತಮಾನೋತ್ಸವವನ್ನು ನಾವು ಆಚರಿಸಬೇಕಾಗಿತ್ತು. ಯಾಕೋ ನಾವು ಅದನ್ನು ಕಳ್ಕೊಂಡಿವೆ ಅನ್ನುವಂಥ ಒಂದು ವ್ಯಥೆ ಇದೆ. ಹೀಗೆ ಭೈರಪ್ಪನವರ ವಿವಿಧ ಹೆಜ್ಜೆಗಳನ್ನು ಗುರುತಿಸಿದಂಥ ಎಲ್ಲರಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತು ಭೈರಪ್ಪನವರಿಗೆ ನನ್ನ ನುಡಿ ನಮನಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆ ಮೇಲಿದ್ದಂತಹ ಎಲ್ಲ ಹಿರಿಯರು ಮತ್ತು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಸಾಕಷ್ಟು ಹಿರಿಯರು ಭೈರಪ್ಪನವರ ಬಗ್ಗೆ ವಿವರವಾಗಿ ಅವರ ಕೃತಿಗಳು ನಮ್ಮ ಕಣ್ಣೆದುರಿಗೆ ಬರುವ ಹಾಗೆ ಆ ಕೃತಿಗಳ ಬಗ್ಗೆ ಆಗಲಿ, ಅವರ ಜೀವನದ ಮಾರ್ಗವನ್ನಾಗಲಿ ಅವರು ವ್ಯಕ್ತಪಡಿಸಿ ಸಾಧಕರು, ಅವರೊಬ್ಬರ ಸಾಧಕ. ಆ ಸಾಧಕ ಆಗ್ಲಿಕ್ಕೆ ಬಡತನವೇ ಕಾರಣ ಅಂತ ಹೇಳ್ಬೇಕು. ಬಡತನ ಬೇಕಾದ ಸಾಧಕರನ್ನು ಇವತ್ತು ನಾವು ಅವಲೋಕಿಸಿದಾಗ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಸಾಧಕರು ಬಡತನದಿಂದಲೇ ಸಾಧಕ ಮನಗಾಣಬೇಕು. ವಿಶೇಷವಾಗಿ ಇಲ್ಲಿ ಹೇಳುದಂತಂದ್ರೆ ಆ ಭೈರಪ್ಪನವರಿಗೆ ಓದುವ ಹವ್ಯಾಸ ಎಷ್ಟು ಇತ್ತಂದ್ರೆ ಪ್ರಾರಂಭದಲ್ಲಿನೇ ಬಾಲ್ಯದಲ್ಲಿ ಅವರು ಆಗಲೇ ವಿವಿಧ ಉದ್ಯೋಗಗಳನ್ನು ಅವರು ಮಾಡ್ತಿದ್ರು ಅನ್ನತಕ್ಕಂಥ ಮಾತನ್ನು ಕೇಳಿದೆ. ಊದಿನ ಕಡ್ಡಿ ಮಾಡ್ತಿದ್ರು, ಊದಿನ ಕಡ್ಡಿ ತಯಾರು ಮಾಡಿ ಅವಳನ್ನ ಟ್ರೈನ್ ನಲ್ಲಿ ಇಟ್ಕೊಂಡು ಕೇಸಿ ಮಾರ್ಲಿಕ್ಕೆ. ಆವಾಗ ಟ್ರೈನ್ ಗತ್ತು ಹಿಡಿದಾಗ ಒಂದು ಕಂಬವನ್ನು ಒಂದು ಕೈಲಿ ಹಿಡಿದು ಮತ್ತೊಂದು ಕೈಯಲ್ಲಿ ಪುಸ್ತಕ ಅಂದ್ರ ಓದುವ ಹವ್ಯಾಸ ಅಷ್ಟು. ಓದುವುದನ್ನು ಅವರ ಜೀವನದ ಒಂದು ಅವಿಭಾಜ್ಯ ಅಂಗವನ್ನು, ಆ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿದ್ದರ ಪರಿಣಾಮ ಅವರು ಸಾಹಿತ್ಯ ಲೋಕದಲ್ಲಿ ಶ್ರೀಮಂತರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನು ಒಯ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಭಾಷೆಗಳಲ್ಲಿ ಒಂದು ಅವರ ಕಾದಂಬರಿಗಳು ಭಾಷಾಂತರಗೊಂಡು ಅವರ ಕಾದಂಬರಿಗಳು ಜನಪ್ರಿಯವಾದ. ಎದಕ್ಕೆ ಜನಪ್ರಿಯವಾದವು? ಮನರಂಜನೆಯ ಕಾದಂಬರಿಗಳ, ಮನರಂಜನೆಯ ಕೃತಿಗಳಲ್ಲ, ಬದುಕಿನ ಸಾಮಾಜಿಕ ಸಮಸ್ಯೆಗಳನ್ನು ವ್ಯಕ್ತಪಡಿಸತಕ್ಕಂಥ ಕೃತಿ. ಆ ಕೃತಿಗಳು ಇಡೀ ಲೋಕಕ್ಕೇನೆ ಒಂದಿಲ್ಲ ಒಂದು ರೀತಿಯಿಂದ ವಿಶೇಷತೆಯಿಂದ ಬೆಳಕನ್ನು ಚೆಲ್ಲಿದಂತಹ ಕೃತಿಗಳು. ಆ ಕೃತಿಗಳ ಆ ಸಾಧನೆಗಳ ಹಿನ್ನೆಲೆಯಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಪದವಿಯಿಂದ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಆ ಪ್ರಶಸ್ತಿಗಳ ಒಂದು ಸರಮಾಲೆನೇ ಅವರು ಮೈಗೂಡಿಕೊಂಡಿದ್ರು. ಆ ಪ್ರಶಸ್ತಿಗಳನ್ನು ಅವಲೋಕಿಸಿದಾಗ ಇನ್ನೂ ಇಲ್ಲ ಹೇಳಿದರು ನಮ್ಮ ಮನುಷ್ಯರು ಮತ್ತು ಯಾರ್ಯಾರು ವ್ಯಕ್ತ ಮಾಡಿದರು ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿ. ಇಲ್ಲ, ಇಷ್ಟೊಂದು ಜನಪ್ರಿಯತೆ ಐತೆಯಲ್ಲ, ಇಲ್ಲೆಲ್ಲ ಒಂದು ಅತ್ಯಂತ ಪ್ರೀತಿಯಿಂದ ಮಾತಾಡ್ತೇವಲ್ಲ, ಅವರ ಸಾಹಿತ್ಯವನ್ನು ಗುಣಗಾನ ಮಾಡ್ತೇವಲ್ಲ, ಇದಕ್ಕಿಂತ ಜ್ಞಾನಪೀಠ ಪ್ರಶಸ್ತಿ ಮತ್ತೊಂದು ಏನು? ಇದೇ ಜ್ಞಾನಪೀಠ ಸಮಾಜದ ಒಂದು ಇದರಲ್ಲಿ ಇರತಕ್ಕಂಥದ್ದೇ ಜ್ಞಾನಪೀಠ ಪ್ರಶಸ್ತಿ. ಅಂತ ಜ್ಞಾನಪೀಠ ಪ್ರಶಸ್ತಿಗಿಂತ ಹೆಚ್ಚಿನ ಮಟ್ಟಿನವರು ಭೈರಪ್ಪ. ನಾನು ಗ್ರಂಥಪಾಲಕನಾಗಿದ್ದಾಗ ಭೈರಪ್ಪನವರ ಮೇಲೆ ಬಹಳ ಅಭಿಮಾನ. ಒಂದು 2 ಕಾದಂಬರಿಗಳು ಅಲ್ಲಿ ಇದ್ದು, ಗ್ರಹಣ, ಇನ್ನೊಂದು ಈ ಪರ್ವ ಅನ್ನತಕ್ಕಂಥ ಒಂದು 2 ಕಾದಂಬರಿ. ಅಂತ ಸಂದರ್ಭದಲ್ಲಿ ನಮ್ಮ ಚೇರ್ಮನ್ರಿಗೆ ಹೇಳಿದೆ, ನೀವು ಯಾವಾರ ತರಿಸ್ರಿ ಏನಾರ ಮಾಡಿ. ಆ ಎಲ್ಲಾ ಕಾದಂಬರಿಗಳನ್ನು ನಾನು ತರಿಸಿ 25 ಕೃತಿಗಳು, ವಿಮರ್ಶೆಗಳು, ಏನು ಅದಕ್ಕೆ ಸಂಬಂಧಪಟ್ಟಂತ ವಿಮರ್ಶೆಗಳನ್ನು ಸಹ ನಾನು ತರಿಸಿ ಪ್ರತಿ ವರ್ಷ ಅವನ ಎಕ್ಸಿಬಿಷನ್ ಮಾಡಿಸಿ ಅವುಗಳಿಗೆ ವಿದ್ಯಾರ್ಥಿಗಳಿಗೆ ಗುರ್ತಾಗ್ಲಿ, ಸಮಾಜಕ್ಕೆ ಮುಟ್ಲಿ ಅನ್ನತಕ್ಕಂಥ ಒಂದು ಭಾವನೆಯಿಂದ ನಾನು ಅವನ್ನ ಪ್ರದರ್ಶನ ಸಹ ನಮ್ಮ ಗ್ರಂಥಾಲಯದಲ್ಲಿ ಪ್ರತಿ ವರ್ಷ ಮಾಡ್ತಿದ್ದೆ. ಅಂತಂದ್ರೆ ನನಗೂ ಅವರ ಬಗ್ಗೆ ಬಹಳ ಅಭಿಮಾನ. ಈ ಹಿನ್ನೆಲೆಯಲ್ಲಿ ಅವರು ಸಾಹಿತ್ಯದ ಧ್ರುವತಾರೆ, ಎಂದೂ ಸಾಹಿತ್ಯ ಲೋಕದಲ್ಲಿ ಎಂದೂ ಮರೆಯಲಾದಂಥ ವ್ಯಕ್ತಿ. ಅಂಥವರ ಕಾಯ ಮರೆಯಾದರೂ ಅವರ ಸಾಧನೆ ಚಿರಂಜೀವಿ ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ನನ್ನ 2 ಮಾತುಗಳನ್ನು ಆ ಭೈರಪ್ಪನವರ ಪಾದಗಳಿಗೆ ಅರ್ಪಿಸಿ ನನ್ನ ಎಲ್ಲರಿಗೂ ನಮಸ್ಕಾರ. ನಮ್ಗೆ ಗೊತ್ತ ನಾವು ಮಾತಾಡೋರು ಅಲ್ಲ, ಅದಕ್ಕೆ ನಮ್ಮ ಕೋರಿಯವರು ಒಂದು ವಚನವನ್ನ ಅಂದಂತ ಹೇಳಿದ್ದಾರೆ. ಕಾಸಿ ಕಮ್ಮಾರ ನಾದ ಬೀಸಿ ಮಡಿವಾಳ ನಾದ, ಕಾಸಿ ಕಮ್ಮಾರ ನಾದ ಹಾಸನಿಕ್ಕೆ ಸಾಲಿಗನಾದ, ಹಾಸನಿಕ್ಕೆ ಸಾಲಿಗನಾದ ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ, ಕಾಸಿ ಕಮ್ಮಾರನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಇಳೆಯೊಳಗೆ, ಕರ್ಣದಲ್ಲಿ ಜನಿಸಿದವರುಂಟೆ ಇಳೆಯೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಇದು ಕಾರಣ ಕೂಡಲ ಸಂಗಮ ದೇವ. ಲಿಂಗಸ್ಥಲವ ಅರಿದವನೇ ಕುಲಜನು
ಕುಲಜನು ಲಿಂಗ ಸ್ಥಳವ ಅರಿದವನೇ ಕುಲಜನು ಕುಲಜನು ಕಾಸಿ ಕಮ್ಮಾರನಾದ ಆ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕೆ ಸಾಲಿಗನಾದ ಹಾಸನಿಕ್ಕೆ ಸಾಲಿಗನಾದ ವೇದವನೋದಿ ಆರುವನಾದ ವೇದವನೋದಿ ಆರುವನಾದ ಕಾಸಿ ಕಮ್ಮಾರನಾದ ಆ ಕಾಸಿ ಕಮ್ಮಾರ ಕಾಸಿ ಕಮ್ಮಾರ ಕಾಸಿ ಕಮ್ಮಾರ ನಾದ. ನಮ್ಮ ಬಿಪಿಪ್ರಟ್ ಸರ್ ವಚನ ಗಾಯನವನ್ನು ಮಾಡಿದ್ರೆ ಆ ಇಡೀ ಕಾರ್ಯಕ್ರಮಕ್ಕೆ ಒಂದು ಚೈತನ್ಯ, ಒಂದು ಜೀವಕಳೆ, ಒಂದು ಜೀವಂತಿಕೆ ಬರೆದಂತ ನೈಜ ಮಾತನ್ನ ತಮ್ಮೆದುರಿಗೆ ನಾನು ಹಂಚಿಕೊಳ್ಳುತ್ತಾ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ವಿ.ಸಿ. ಸಜ್ಜನ್ ಅವರು 2 ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಿನ್ನೆನದು ಮಾನ್ಯ ಶ್ರೀ ಭೈರಪ್ಪನವರು ನಮ್ಮನ್ನೆಲ್ಲ ಆ ಒಂದು ವಿಷಯ ಇವತ್ತು ಇಲ್ಲೆಲ್ಲರೂ ಮಾತನಾಡಿದ್ದಾರೆ ಕೇಳಿದ್ರೆ ಎಲ್ಲರೂ ಸಾಹಿಬಾರರು ಹಾಗೂ ಕೆಲವೊಂದು ಬಸವ ಸಮೀಪ ಆಗಿರ್ತಕ್ಕಂಥ ನನ್ನ ಎದುರಿನಲ್ಲಿ ವೇದಿಕೆಯಲ್ಲಿ ಗಣ್ಯರನ್ನು ನಮಸ್ಕಾರಗಳನ್ನು ಹೇಳ್ತಾ ಇಲ್ಲಿ ಅವರ ಬಗ್ಗೆ ಸಾಹಿತ್ಯವಂತರಾಗಲಿ ಮತ್ತು ಒಂದು ಜಾತಿ ಕುಲ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿರ್ತಕ್ಕಂಥ ಬೇರೆ ಯಾವುದೂ ಅನಿಸದೆ ಅವ್ರು ಬರ್ತಿರತಕ್ಕಂಥ ಕಾದಂಬರಿಗಳು ಬಹಳ ಅದ್ಭುತವಾದಂಥ ಇವತ್ತು ಎಲ್ಲ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಸಾಹಿತ್ಯಗಾರರು ಅವರು ವರ್ಣಿಸಿದ್ದು ಅವ್ರು ಹೇಳಿದ್ದು ಎಲ್ಲ ನೋಡಿದರೆ ಅದ್ಭುತವಾದಂಥ ಒಂದು ಸಾಹಿತ್ಯಗಾರರು. ಅವರು ನಮ್ಮನ್ನ ಅಗಲಿ ಹೋಗಿರ್ತಕ್ಕಂಥ ಸನ್ನಿವೇಶ ಬಹಳ ಅವರಿಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಈ ಭೂಲೋಕಕ್ಕೆ ಬಂದು ದೊಡ್ಡ ಸಾಹಿತ್ಯಗಾರನಾಗಿ ಆಗಲಿ ಅಂತ ಹೇಳ್ತಾ ಈಗಾಗಲೇ ಎಲ್ಲರೂ ಮಾತನಾಡಿದ ಪ್ರಕಾರ ವಿಷಯವನ್ನ ಎಲ್ಲರೂ ಹೇಳಿ ಆ ಒಂದು ದಿಶೆಯಿಂದ ಇವತ್ತಿನ ಈ ಒಂದು ಅವರ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿರ್ತಕ್ಕಂಥ ನಮ್ಮ ಬಿರಾದಾರರ ಶರಣಾರ್ಥಿಗಳನ್ನು ಹೇಳ್ತಾ ತಮ್ಮೆಲ್ಲರೂ ವೇದಿಕೆಯ ಮೇಲೆ ಮತ್ತು ಎಡೆಯ ಮೇಲಿರ್ತಕ್ಕಂಥ ಗಣ್ಯರಿಗೆ ಶರಣಾರ್ಥಿ.